ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಕಳೆದ ಅನೇಕ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಾಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂಥ ಕೃಪೆಗಾಗಿ ಕರ್ತನಿಗೆ ವಂದನೆ ಹೇಳ್ತೇನೆ. ಮುಂದುವರೆದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನಿ ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಿದ್ದೇವೆ ರಾಜ್ಯ. ನಿನ್ನ ಬಲವಾದ ಸಾನ್ನಿಧ್ಯ ಪ್ರಸನ್ನತೆ ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತಿದ್ದೇವೆ ರಾಜ್ಯ. ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಪ್ಪ, ಮಾತ್ರವಲ್ಲ ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಪ್ಪ. ಈ ಲೋಕದಲ್ಲಿ ನಡೆಯುವಂಥ ಎಲ್ಲ ಗುರುತುಗಳು ನಮಗೆ ಎಚ್ಚರಿಸಿ ಸಂದೇಶ ಕೊಡುವಂಥದ್ದೇನೆಂದರೆ ನೀನು ಬೇಗನೆ ಬರಲಿಕ್ಕಿದ್ದೆ ಎಂಬುದಾಗಿ. ಆದರೆ ನಾವು ಕೂಡ ಸಿದ್ಧರಾಗುವಾಗೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತೇನೆ. ನಮ್ಮನ್ನು ತಗ್ಗಿಸಿ ನಿನ್ನ ಪರಿಶುದ್ಧ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ನಾವು ಕಳೆದ ಕೆಲವು ದಿವಸಗಳಿಂದ ಪುನಃ ನಾವು ಪ್ರಕಟಣೆ ಭಾಗದ ಮುಂದುವರೆದ ಭಾಗದ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಕೆಲವು ರಿವಿಷನ್ ಮಾಡುವಂಥ ವಿಷಯಕ್ಕೆ ನಾವು ಬರುವಾಗ ನಾವು ಪ್ರಕಟಣೆ ಪುಸ್ತಕದ 6ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯವನ್ನು ಓದಿದೆವು. ಅದು 21 ಉಪದ್ರವಗಳಲ್ಲಿ ಮೊದಲನೇ ಉಪದ್ರವ ಆಗಿದೆ. ಅಂದರೆ ಮೊದಲ ಮುದ್ರೆ ಹೊಡೆಯುವಂಥ ಸಂದರ್ಭದಲ್ಲಿ ಒಂದು ಕುದುರೆ, ಬಿಳಿ ಕುದುರೆ ಬರುವಂಥದ್ದು, ಅದರ ಮೇಲೆ ಒಬ್ಬನು ಕೂತಿರುವಂಥದ್ದು, ಅವನ ಕೈಯಲ್ಲಿ ಬಿಲ್ಲು ಇದೆ, ಬಾಣ ಇಲ್ಲ, ಅವನ ಕೈಗೆ ಒಂದು ಕತ್ತಿ ಕೊಡಲ್ಪಟ್ಟಿರುವಂಥದ್ದನ್ನು ನಾವು ಅವನು ಜಯಿಸುತ್ತಿರುವವನಾಗಿ ಹೋಗುವಂತ ನೋಡ್ತಾ, ಇದು ಬಹಿರಂಗವಾದ ಕ್ರಿಸ್ತ ವಿರೋಧಿಯ ಒಂದು ಪ್ರಕಟಣೆ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಲೋಕದಲ್ಲಿ ಆತನು ಬಹಿರಂಗವಾಗಿ ಕಾಣಿಸಿಕೊಳ್ಳುವಂಥ ಒಂದು ಸಂಗತಿ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಆದರೆ ಇದಕ್ಕಿಂತ ಮುಂಚೆ ಮೊದಲಿಗಿತ್ತಿಯಾದ ಯೇಸು ಕ್ರಿಸ್ತನ ಸಭೆಯು ಪರಲೋಕಕ್ಕೆ ಎತ್ತಲ್ಪಡಬೇಕು. ಅದಕ್ಕಾಗಿ 2 ಥೆಸಲೋನಿಕ 2ನೇ ಅಧ್ಯಾಯ 1-12 ವಾಕ್ಯವನ್ನು ತೆಗೆದು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 2 ಥೆಸಲೋನಿಕ 2:1 ಮತ್ತು 2 ಮತ್ತು 3ನೇ ವಾಕ್ಯದ ಮಧ್ಯದಲ್ಲಿರುವ ಅಂತರವನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. 1ನೇ ವಾಕ್ಯ ಪ್ರಕಾರವಾಗಿ ಸಭೆ ಕ್ರಿಸ್ತನಲ್ಲಿ ಕೂಡಿಕೊಳ್ಳುವಂಥದ್ದು ಅಥವಾ ಆ ಎತ್ತಲ್ಪಡುವಿಕೆಯ ಸಮಯಕ್ಕಾಗಿ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯು ಸಿದ್ಧವಾಗಬೇಕೆಂಬ ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ನಿನ್ನೆವರೆಗೆ 21 ಸಂಗತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಯಾವ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ಸಭೆ ಸಿದ್ಧವಾಗಬೇಕೆಂಬುದಾಗಿ. ಇವತ್ತು 21 ವಿಷಯಗಳನ್ನು ಪುನಃ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು 22ನೇ ವಿಷಯವನ್ನು ಕೂಡ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪ್ರಿಯರೇ, ನಾವು ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 35-39ನೇ ವಾಕ್ಯವನ್ನು ಕೂಡ ಓದೋಣ. ನಾವು 22ನೇ ವಿಷಯವಾಗಿ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು. ಯಾರು ಬರುವಾತನು? ಕರ್ತನಾದ ಯೇಸು ಕ್ರಿಸ್ತನು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲೇ ಬರುವನು. ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವರಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ಕಾಣ್ತಾ ಇರುವಂತ ಮುಖ್ಯವಾದ ಸಂಗತಿ ಅಂದ್ರೆ ಅನೇಕರು ಹಿಂಜಾರಿ ಹೋಗುವಂತ ಪರಿಸ್ಥಿತಿ ಕ್ರಿಸ್ತನ ಬರೋಣದ ಸಮಯದಲ್ಲಿ ಬರುತ್ತದೆ. ಆದರೆ ನಾವು ಏನು ಮಾಡಬೇಕು? ನಂಬುವವರಾಗಿ ನಾವು ಪ್ರಾಣ ರಕ್ಷಣೆ, ಆತ್ಮರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ನನ್ನವನಾಗಿರುವ ನೀತಿವಂತನು ಏನಾಗುತ್ತಾನೆ? ಅದು ಹಿಂದೆಗೆದರೆ ನನಗೆ ಸಂತೋಷ ಇಲ್ಲ ಎಂಬುದಾಗಿ ಇಲ್ಲಿ ಕರ್ತನಾದ ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು, ಕಳೆದ ದಿವಸದಲ್ಲಿ ಯೋಹನ್ನ 14:1-3 ವಾಕ್ಯ ಓದುವಾಗ ಅಲ್ಲಿ 2ನೇ ವಿಷಯವಾಗಿ ದೇವರಲ್ಲಿಯೂ ಕರ್ತನಾದ ಸ್ವಾಮಿಯು ಮೇಲೂ ನಂಬಿಕೆ ಇಡುವ ವಿಚಾರದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಇಲ್ಲಿ ಕೂಡ ನಾವು ಕ್ರಿಸ್ತನ ಮೇಲೆ ಪರಿಪೂರ್ಣವಾದಂಥ ನಂಬಿಕೆ ಇಟ್ಟವರಾಗಿ ಆತನ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧವಾಗಬೇಕು. ಹಿಂಜಾರಕ್ಕೆ ತರುವಂಥ
ಹಿಂದಕ್ಕೆ ಎಳೆಯುವಂಥ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬಂದೇ ಬರ್ತವೆ ಪ್ರಿಯರೇ. ಮಾತ್ರವಲ್ಲ, ಸೈತಾನನು ಅನೇಕ ಸಂಗತಿ ತಗೊಂಡು ಬಂದು ನಂಬಿಕೆಯಿಂದ ಬಿಡಿಸುವುದಕ್ಕೋಸ್ಕರ, ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರ, ಹಿಂಜಾರಿ ಹೋಗುವುದಕ್ಕೋಸ್ಕರ ಅನೇಕ ವಿಧವಾದ ಪ್ರಯತ್ನಗಳನ್ನು ಆತನು ಮಾಡುತ್ತಾನೆ. ಯಾಕೆಂದರೆ ಅವನು ತಂತ್ರಶಾಲಿ. 2 ಕೊರಿಂಥ 2:11 ವಾಕ್ಯ ಹೇಳ್ತದೆ, ಸೈತಾನನ ತಂತ್ರಗಳನ್ನು ಅರಿಯದವರಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದೆಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದುವ. ಮ್ಯಾಥ್ಯೂ 24:10. ಆಗ ಅನೇಕರು ಹಿಂಜರಿದು, ಏನರ್ಥದ ವಾಕ್ಯ? ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಸಾಕು ನೋಡಿ, ಅನೇಕರು ಹಿಂಜರಿದು ಅನೇಕರನ್ನು ಹಿರಿದು ಕೊಡ್ತಾರಂತೆ. ಹಿಂಜರಿದ ಅನುಭವ ಅನೇಕರ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ. ಅದಕ್ಕಾಗಿ ದೇವರ ವಾಕ್ಯ ಪದೇ ಪದೇ ನಂಬಿರಿ 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 ಎಂಬುದಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಕಾರಣ, ನಾವು ನಂಬಿದಂಥ ಸತ್ಯವನ್ನು ಏನು ಮಾಡಿ ಸೈತಾನನು ಕೆಡಿಸುವುದಕ್ಕೋಸ್ಕರ, ನಮ್ಮ ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರ ಅವನ ಪ್ರಯತ್ನಗಳೆಲ್ಲ ಆತನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ನನ್ನವನಾಗಿರುವ ನೀತಿವಂತನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಮಾತ್ರ 39ನೇ ವಾಕ್ಯ ಇಬ್ರಿ 10ರಲ್ಲಿ ನಾವು ಪುನಃ ಓದಿದೆವಲ್ಲಿ ಏನೆಂದರೆ, ನಾವು ಹಿಂದೆಗೆದವರಾಗಿ ನಾವು ನಾಶವಾಗುವವರಲ್ಲ, ಆದರೆ ನಾವು ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರೆಂಬುದಾಗಿ ನೋಡ್ತೇವೆ. ಹಾಗೆ ನಾವು ನಂಬಬೇಕು ಪ್ರಿಯರೇ, ದೇವರ ವಾಕ್ಯ ನಂಬಬೇಕು, ಯೇಸು ಕ್ರಿಸ್ತನನ್ನು ನಂಬಬೇಕು ಪ್ರಿಯರೇ. ಕಾರಣ, ಆತನು ಬೇಗನೆ ಬರಲಿಕ್ಕಿದ್ದಾನೆ. ಸತ್ಯ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಇಸ್ರೇಲ್ ಮತ್ತು ಪಲೆಸ್ತೈನ್ ಮಧ್ಯದಲ್ಲಿ ನಡೆಯುವಂಥ ಯುದ್ಧವನ್ನು, ಕೆಲವು ದಿವಸಗಳಿಂದ ನಡೆಯುತ್ತ ಯುದ್ಧವನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಇವತ್ತು ಟರ್ಕಿ ಮತ್ತು ಇರಾನ್ ದೇಶಗಳು ಇಸ್ರೇಲ್ಗೆ ವಿರೋಧವಾಗಿ ಎದ್ದಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇದೆಲ್ಲವೂ ಯೇಸು ಕ್ರಿಸ್ತನ ಬರೋಣಕ್ಕೆ ಇರುವ ಒಂದು ಗುರುತುಗಳು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಆದರೆ ನಮ್ಮ ನಂಬಿಕೆ ಯಾವುದೇ ಕಾರಣಕ್ಕೂ ಬಿದ್ದು ಹೋಗಬಾರದು. ನಂಬಿಕೆಯಲ್ಲಿ ನೆಲೆ ನಿಲ್ಲಬೇಕು. ನಾವು ದೃಢವಾಗಿ ನಿಲ್ಲುವವರಾಗಿರಬೇಕು. ಯಾವುದೇ ಕಾರಣಕ್ಕೂ ನಂಬಿಕೆಯಲ್ಲಿ ಹಿಂಜಾರಿದೆ ಹೋಗಬಾರದು ಪ್ರಿಯರೇ. ಹಾಗಾದರೆ 22ನೇ ವಿಷಯ ಕೂಡ ಹಿಂಜಾರಿ ಹೋಗಬಾರದು ಎಂಬುದಾಗಿ. ನಾವು ಹಿಂಜಾರಿ ಹೋಗಬಾರದು, ನಂಬಿಕೆಯಲ್ಲಿ ನೆಲೆ ನಿಂತು ದೃಢವಾಗಿ ನಾವು ನಿಲ್ಲುವವರಾಗಿರಬೇಕೆಂಬುದಾಗಿ ನಮಗೆ ಎಚ್ಚರಿಸುವಂಥ ಸಂಗತಿ, ಕ್ರಿಸ್ತನಲ್ಲಿ ಸಿದ್ಧಪಡಿಸುವಂಥ ಸಂಗತಿ ಆಗಿದೆ. ಒಂದು ವೇಳೆ ನಮ್ಮಲ್ಲಿ ಹಿಂಜಾರುವಿಕೆ ಬಂದಿರುವುದಾದರೆ ಇವತ್ತೇ ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಡೋಣ. ಹಿಂಜಾರುವಿಕೆ ಎಂಬುದಾಗಿ ಹೇಳಿ ಪೂರ್ಣವಾಗಿ ದೇವರಿಂದ ಹೋಗುವಂಥದ್ದಲ್ಲ. ಒಂದು ಚೆನ್ನಾಗಿ ನಾವು ತಿಳ್ಕೋಬೇಕು. ಒಂದು ಮರ ಬೀಳಬೇಕಾದ್ರೂ, ದೊಡ್ಡ ಮರ ಬೀಳಬೇಕಾದ್ರೂ ಅದರ ಒಳಗಡೆ ಗೆದ್ದಲು ಅದು ತಿಂದು 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 ಕೆಲವು ತಿಂಗಳು ಕೆಲವು ವರ್ಷ ಹಿಡಿತದಂತೆ. ಒಳಗಡೆ ಅದು ಟೊಳ್ಳು ಮಾಡಿಬಿಡ್ತದೆ. ಚಿಕ್ಕ ಗಾಳಿ ಬಂದು ಬಿಡಲೇ ಅದು ಬಿದ್ದು ಹೋಗ್ತದಂತೆ. ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಬೀಳ್ಬೇಕೆಂಬುವಂಥದ್ದು ಒಂದೇ ಸಲ ಬರುವುದಿಲ್ಲ. ಅವನು ಮೊದಲು ಪ್ರಾರ್ಥನೆ ಜೀವಿತ ಬಿಡ್ತಾನೆ, ನಂತರ ಆರಾಧನೆ ಬಿಡ್ತಾನೆ, ವಾಕ್ಯ ಧ್ಯಾನಿಸುವಂಥದ್ದನ್ನು ಬಿಡ್ತಾನೆ, ದೈವಿಕ ಅನ್ಯೋನ್ಯತೆಯನ್ನು ಬಿಡ್ತಾನೆ, ಒಂದೊಂದೇ ಚಿಕ್ಕ ಚಿಕ್ಕ ಪಾಪ ಮಾಡುತ್ತಾ ಆತನು ಹೋಗುತ್ತಾನೆ. ಅದಕ್ಕೆ ಇಬ್ರಿಯ 12:1-2 ಹೇಳುವಂಥದ್ದು, ಎಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಮುತ್ತಲು ಇರುವುದನ್ನು ಅಭ್ಯಂತರ ಮಾಡೋ ಭಾರವನ್ನು ಹತ್ತಿಕೊಳ್ಳುವಂಥ ಪಾಪವನ್ನು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು. ಅಂದರೆ ಹತ್ತಿಕೊಳ್ಳುವ ಪಾಪ ಅದನ್ನು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಪೌಲನು ಅಲ್ಲಿ ಎಚ್ಚರಿಸಿ ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಹಾಗಾದರೆ ನಾವು ಹಿಂಜಾರುವಿಕೆ ನಮ್ಮ ಜೀವಿತ ಬಂದರೆ ನಮ್ಮ ಮಾನಸಾಂತರ ಪಟ್ಟು ಪುನಃ ನಮ್ಮನ್ನೇ ನಾವು ದೇವರ ಸಮ್ಮುಖದಲ್ಲಿ ಕ್ರಮಪಡಿಸಿಕೊಳ್ಳೋಣ. ಯಾಕಂದರೆ ಎಫೆಸ ಸಭೆಯ ಕುರಿತು ಓದ್ತೇವೆ ನಾವು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 1-7ನೇ ವಾಕ್ಯದಲ್ಲಿ, ಅದು ಮೊದಲ ಪ್ರೀತಿಯಲ್ಲಿ ಬಿದ್ದು ಹೋಗಿತ್ತು, ಎಲ್ಲಿಂದ ಬಿದ್ದಿದೆಯೋ ಅಲ್ಲಿಂದಲೇ ಎದ್ದು ಬರಬೇಕೆಂಬುದಾಗಿ ಕರ್ತನ ಸ್ವಾಮಿ ಆ ಸಭೆ ಕರೆ ಕೊಡುವಂಥದ್ದನ್ನು ಕೂಡ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಿಂಜಾರಿಕೆಯ ಗುರುತು ಹಿಂಜಾರಿಕೆಯ ಗುರುತು ನಮ್ಮಲ್ಲಿ ಅನೇಕ ಕಾರ್ಯಗಳು ಇರ್ಬೋದು. ಹಿಂಜಾರಿ ಹೋಗಿದ್ದೇನೆಂಬುದಕ್ಕಾಗಿ ಇವತ್ತು ನಾನು ಮುಂಚಿನಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಮುಂಚಿನಾಗಿ ಆರಾಧನೆ ಮಾಡ್ತಾ ಇಲ್ಲ, ಮುಂಚಿನಾಗಿ ದೇವರ ವಾಕ್ಯ ಧ್ಯಾನ ಮಾಡ್ತಾ ಇಲ್ಲ, ಮುಂಚಿನಾಗಿ ವಾಕ್ಯ ಕೇಳೋಕ್ಕೆ ಆಸಕ್ತಿ ಇಲ್ಲ, ಮುಂಚಿನಾಗಿ ನನಗೆ ದೈವಿಕ ವಿಷಯಗಳ ಬಗ್ಗೆ ಆಸಕ್ತಿ ಇಲ್ಲ, ಜಾಸ್ತಿಯಾಗಿ ನಾನು ಲೌಕಿಕ ವಿಷಯಗಳಲ್ಲೇ ನನಗೆ ಆಸಕ್ತಿ, ಲೌಕಿಕ ಕಾರ್ಯಗಳ ಕುರಿತು ಆಸಕ್ತಿ. ಅದರ ಅರ್ಥ
ಇದು ಗುರುತು ಏನೆಂದರೆ ನಾನು ಹಿಂಜಾರಿ ಹೋಗಿದ್ದೇನೆಂಬುದಾಗಿ ಅರ್ಥವಾಗಿದೆ. ಆದ ಕಾರಣ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪಪಟ್ಟು ನಾವು ತಿರುಗಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಂಡು ಡೆಡಿಕೇಟ್ ಮಾಡಿಕೊಳ್ಳೋಣ ಪ್ರಿಯರೇ. ಓಕೆ, 23ನೇ ಸಂಗತಿ ಸಿದ್ಧತೆಯಾಗಿ ಕರ್ತನ ರಹಸ್ಯಪೂರ್ಣಕ್ಕಾಗಿ ಯಾವ ರೀತಿ ಸಿದ್ಧಪಡಿಸಿಕೊಳ್ಳೋದು ನಾವು ನೋಡೋಣ. ಹಿಬ್ರಿಯ 9:27ನೇ ವಾಕ್ಯ, ಬುಕ್ ಆಫ್ ಹಿಬ್ರೂ ಚಾಪ್ಟರ್ 9:27. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಯಾರಿಗೆ? ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ. ಒಂದೇ ಸಾರಿ ಸಾಯುವುದು, ನಂತರ ನ್ಯಾಯ ತೀರ್ಪಿಗೆ ನೇಮಕವಾಗಿದೆ. ಯೇಸು ಒಂದೇ ಸಾರಿ ಸತ್ತನು. ಈಗ ಯಾರೆಲ್ಲ ಆತನ ಬರೋಣವನ್ನು ಎದುರು ನೋಡ್ತಾ ಇದ್ದಾರೋ, ಕಾಯ್ತಾ ಇದ್ದಾರೋ, ಸಿದ್ಧತೆಯುಳ್ಳವರಾಗಿದ್ದಾರೋ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ, ನಿರೀಕ್ಷಿಸುತ್ತಿರುವಂಥ ದೇವರ ಮಕ್ಕಳಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಎರಡನೇ ಸಾರಿ ಪಾಪ ಸಂಬಂಧ ಇಲ್ಲದವನಾಗಿ ಆತನು ಕಾಣಿಸ್ಲಿಕ್ಕೆ ಹೋಗ್ತಾನೆಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ನಾವು ಆತನ 23ನೇ ಒಂದು ಕಾರ್ಯ ಏನೆಂದರೆ ನಾವು ನಿರೀಕ್ಷಿಸುವಂಥದ್ದು, ನಿರೀಕ್ಷಿಸುವಂಥದ್ದು, ಆ ಬರೋಣವನ್ನು ನಾವು ನಿರೀಕ್ಷಿಸುವವರಾಗಿರಬೇಕೆಂಬುದಾಗಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ ಪ್ರಿಯರೇ. 24ನೇ ಸಂಗತಿ ಕೂಡ ನಾವು ಧ್ಯಾನ ಮಾಡೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 11ನೇ ವಾಕ್ಯ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ನೋಡಿ, ಕರ್ತನು ಪ್ರತ್ಯಕ್ಷತೆ ಅಂದ್ರೆ ಏನು? ಆತನ ರಹಸ್ಯಪೂರ್ಣವಾಗಿದೆ. ಆತನ ರಹಸ್ಯಪೂರ್ಣ ಎಂದರೇನು? ಎತ್ತಲ್ಪಡುವಿಕೆ, ರ್ಯಾಪ್ಚರ್ ಆಗಿದೆ. ಸಭೆಗೋಸ್ಕರವಾಗಿ ಬರುವಂಥ ಒಂದು ಸಮಯ, ಸಿದ್ಧವಾದ ಮದರಗಿತ್ಯ ಸಭೆಯನ್ನು ತನ್ನೊಂದು ಕರ್ಕೊಂಡು ಹೋಗುವುದಕ್ಕೆ ಬರುವಂಥ ಸಮಯವಾಗಿದೆ. ಆತನ ಪ್ರತ್ಯಕ್ಷತೆ, ಬಹಿರಂಗ ಬರೋಣ 7 ವರ್ಷಗಳ ನಂತರ ಬರುವಂಥದ್ದಾಗಿದೆ. ಸಭೆಯು ಈಗ ಮೊದಲು ಆತನು ಬರುವಂಥದ್ದು ರಹಸ್ಯಪೂರ್ಣದಲ್ಲಿ ತನಗೋಸ್ಕರ ಸಿದ್ಧವಾದ ಸಭೆಯನ್ನು ತನ್ನೊಂದು ಕರ್ಕೊಂಡು ಹೋಗುವುದಕ್ಕಾಗಿ. 7 ವರ್ಷಗಳ ನಂತರ ಬರುವಂಥದ್ದು ಸಭೆಯ ಜೊತೆಯಲ್ಲಿ ಆತನು ಬರ್ತಾನೆ. ಯಾಕೆ ಬರ್ತಾನೆ? 1000 ವರ್ಷ ಭೂಮಿಯಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ. ಮುಂದೆ ಓದಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಆತನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಕಾಯ್ತಾನೆ. ನೀವು ದೀರ್ಘ ಶಾಂತಿಯಿಂದಿರಿ, ನೀವು ಕೂಡ ದೀರ್ಘ ಶಾಂತಿಯಿಂದ ಇರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಯಾಕೆ ದೃಢಪಡಿಸಿಕೊಳ್ಳಬೇಕು? ಯಾಕೆ ದೀರ್ಘಶಾಂತಿಯಿಂದ ಕಾಯಬೇಕು? ವ್ಯವಸಾಯ ಮಾಡುವಂಥ ವ್ಯವಸಾಯಗಾರನ ಒಂದು ಉದಾಹರಣೆಯನ್ನು ಯಾಕೋಬನಲ್ಲಿ ಕೊಡ್ತಾ ಇದ್ದಾನೆ. ವ್ಯವಸಾಯಗಾರನು ಬೀಜ ಬಿತ್ತಿದ ಕೂಡಲೇ ನಾಳೆನೇ ಅವನಿಗೆ ಆ ಒಂದು ಫಲ ಅಲ್ಲಿ ಸಿಗುವುದಿಲ್ಲ. ಅವನು ಅದಕ್ಕೆ ಗೊಬ್ಬರ ಹಾಕಬೇಕು, ಅದಕ್ಕೆ ಪ್ರತಿ ದಿವಸ ನೀರನ್ನು ಹಾಕಬೇಕು ಮತ್ತು ಸ್ವಲ್ಪ ಸಮಯದ ನಂತರವಾಗಿ ಅದು ಫಲವನ್ನು ಅದು ತರುವಂಥದ್ದಾಗಿರ್ತದೆ. ಸ್ವಲ್ಪ ಕಾಯಬೇಕು, ವೆಯ್ಟ್ ಮಾಡಬೇಕಾಗಿರ್ತದೆ. ಇವತ್ತು ನಾನು ಬೀಜ ಹಾಕ್ತೇನೆ, ನಾಳೆ ಅದನ್ನು ಫಲ ಕೊಯ್ತೇನೆ ಎಂಬುದಾಗಿ ಆತನು ಕಾದರೆ ಆ ರೀತಿ ಆಗುವುದಿಲ್ಲ. ಅದೇ ವ್ಯವಸಾಯಗಾರನು ಆ ಒಂದು ಬಿತ್ತಿದಂಥ ಬೀಜದ ಆ ಫಲವನ್ನು ತೆಗೆಯುವುದಕ್ಕೋಸ್ಕರವಾಗಿ ಹೇಗೆ ಆತನು ವೆಯ್ಟ್ ಮಾಡ್ತಾನೆ, ಕಾಯ್ತಾನೆ ದೀರ್ಘ ಶಾಂತಿಯಿಂದ, ಅದೇ ರೀತಿ ಕ್ರಿಸ್ತನ ಬರೋಣಕ್ಕಾಗಿ ನಾವು ಕಾಯಬೇಕು ದೀರ್ಘ ಶಾಂತಿಯಿಂದ. ಯಾಕೆ ಹೃದಯವನ್ನು ದೃಢಪಡಿಸಿಕೊಳ್ಳಬೇಕು? ಕಾರಣ ಏನೆಂದರೆ ಈ ಲೋಕದಲ್ಲಿ ಕಷ್ಟ ಬರ್ತದೆ, ಸಮಸ್ಯೆ ಬರ್ತದೆ. ವಿಶೇಷವಾಗಿ ಕ್ರಿಸ್ತನ ನಂಬಿದಂಥ ದೇವರ ಮಕ್ಕಳಿಗೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ನೋವುಗಳು ಇದ್ದೇ ಇರುತ್ತದೆ. ಅದು ವ್ಯತ್ಯಾಸ ಕೂಡ ಉಂಟು. ಕೀರ್ತನೆ 34:19 ಹೇಳ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆಂಬುದಾಗಿ ಆ ವಾಕ್ಯ ಭಾಗದ ನೋಡ್ತೇವೆ. ಯೋಹನ 16:33 ಯೇಸು ಹೇಳಿದಿಲ್ವಾ? ಈ ಲೋಕದ ನಿಮಗೆ ಕಷ್ಟ ಉಂಟು, ಸಂಕಟ ಉಂಟು, ಧೈರ್ಯವಾಗಿರಿ, ಈ ಲೋಕನನ್ನು ಜಯಿಸಿದ್ದೇನಂತ ಯೇಸು ಹೇಳಿದ್ದಾನೆ. ದೇವರ ಮಕ್ಕಳಿಗೆ ಲೋಕದ ಕಷ್ಟ ಉಂಟು, ಸಂಕಟ ಉಂಟು. ದೇವರು ನಮ್ಮೊಂದಿಗಿದ್ದಾನೆ. ದೇವರು ನಮ್ಮನ್ನು ಅದರಿಂದ ಹೊರಗೆ ತರ್ತಾನೆ. ಕೆಲವೊಮ್ಮೆ ಸಹಿಸಲಿಕ್ಕೆ ಸಿಗುತ್ತದೆ, ಯೋಬನಾಗೆ ನಮಗೆ ಸಹಿಸಲಿಕ್ಕೆ ಸಿಗುತ್ತದೆ.
ಪೌಲನಾಗೆ ಸಹಿಸಲಿಕ್ಕೆ ಸಿಗುತ್ತದೆ, ಪೇತ್ರನಾಗಿ ಸಹಿಸಲಿಕ್ಕೆ ಸಿಗುತ್ತದೆ, ಅಪೊಸ್ತಲ ಯೋಹನ್ನನಾಗಿ ನಮಗೆ ಸಹಿಸಲಿಕ್ಕೆ ಸಿಗುತ್ತದೆ. ಅಲ್ಲಲ್ಲಿಯ ಕೆಲವೊಮ್ಮೆ ದೇವರು ಅದನ್ನು ಹೊರಗಡೆ ತರ್ತಾನೆ. ಹೊರಗಡೆ ತರದಿದ್ದರೂ ಕೆಲವೊಂದು ಸಂಗತಿಗಳಿಂದ ನಾವು ದೇವರನ್ನು ಏನು ಮಾಡಬಾರದು, ಅಲ್ಲಗಳೆಯಬಾರದು. 2 ಕೊರಿಂಥ 12ನೇ ಅಧ್ಯಾಯ 7-9 ವಾಕ್ಯ ಅದು ಉತ್ತಮ ಉದಾಹರಣೆಯಾಗಿದೆ. ಪೌಲನಿಗೆ ಸಿಕ್ಕಿದಂಥ ಪ್ರಕಟಣೆಗಳು, ದರ್ಶನಗಳ ನಿಮಿತ್ತವಾಗಿ ಅವನು ಅಹಂಕಾರ ಪಡೆದಿರುವುದಕ್ಕಾಗಿ ಅವನಿಗೆ ಒಂದು ನೋವು ಕೊಡಲ್ಪಟ್ಟಿದಂತೆ. ಸೈತಾನ ದೂತನು ಅವನು ತಿವಿತಾ ಇದ್ದ. 3 ಸಲ ಪ್ರಾರ್ಥನೆ ಮಾಡಿದ, ದೇವರೇ ಈ ನೋವಿನಿಂದ ನನ್ನ ಬಿಡುಗಡೆ ಮಾಡುತ್ತ, ನೋವಿನ ಬಿಡುಗಡೆಗೆ ಪ್ರಾರ್ಥನೆ ಮಾಡಿದ. ಆದರೆ ದೇವರ ಉತ್ತರ ಏನು ಗೊತ್ತುಂಟ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾದದೆಂಬಂಥ ಉತ್ತರ ಅವನಿಗೆ ದೊರಕುವಂತ ನೋಡ್ತೇವೆ. ದೇವರ ನೋವನ್ನು ತೆಗೆಯಲಿಲ್ಲ, ಸಹಿಸುವಂಥ ಕೃಪೆಯನ್ನು ಕೊಟ್ಟವನು. ಕೆಲವೊಮ್ಮೆದು ವಿಷಯಗಳಿಗೆ ನಾವು ಪ್ರಾರ್ಥಿಸುವಾಗ ಅದು ವ್ಯಾಧಿಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಉತ್ತರ ಇಲ್ಲ ಎಂಬುದಾಗಿ ಬರಬಹುದು. ತಕ್ಷಣಕ್ಕೆ ಬಿಡುಗಡೆ ಸಿಗದಿರ್ಬೋದು, ಅಥವಾ ಸಾಯುವವರೆಗೆ ಕೆಲವರಿಗೆ ಬಿಡುಗಡೆ ಸಿಗಲಿಕ್ಕಿಲ್ಲ. ಅದು ನಮ್ಮ ವಿಷಯವಲ್ಲ. ನಮ್ಮ ವಿಷಯ ಪರಲೋಕವಾಗಿದೆ, ನಮ್ಮ ವಿಷಯ ನಿತ್ಯ ಜೀವವಾಗಿದೆ. ನಮ್ಮ ದೃಷ್ಟಿ ಪರಲೋಕದ ಕಡೆಗಿರಬೇಕು, ನಿತ್ಯತ್ವದ ಕಡೆಗೆ ನಾವು ದೃಷ್ಟಿಸುವವರಾಗಿರಬೇಕು. ರೋಮ 8:18 ಹೇಳ್ತದಲ್ಲ, ಈ ಲೋಕದ ಕಷ್ಟಗಳು ಮುಂದಿನ ಮಹಿಮಾ ಜೀವಿತಕ್ಕೆ ಹೋಲಿಸುವುದಾದರೆ ಇಂದಿನ ಕಷ್ಟಗಳು ಏನೂ ಅಲ್ಲ ಅಂತ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. 1 ಕೊರಿಂಥ 10:13 ಹೇಳ್ತದೆ, ನೀವು ಸಹಿಸಲಿಕ್ಕೆ ಸಾಧ್ಯವಾಗದ ಅಸಾಧ್ಯವಾದ ಶೋಧನೆಗಳನ್ನು ದೇವರು ನಿಮಗೆ ಬರಗೊಳಿಸುವುದಿಲ್ಲ. ಶೋಧನೆ ಬರುವಾಗ ಸಹಿಸಲಿಕ್ಕೆ ಕೃಪೆ ಕೊಡ್ತಾನೆ ಮತ್ತು ಅದರಿಂದ ಹೊರಗೆ ಬರುವಂಥ ಮಾರ್ಗವನ್ನು ದೇವರು ನಮಗೆ ಸಿದ್ಧ ಮಾಡ್ತಾನೆ ಎಂಬುದಾಗಿ ಅಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ ಪ್ರಿಯರೇ. ಹಾಗಾದರೆ ನಮಗೆ ಬಿಡುಗಡೆ ಸಿಗಲಿ ಬಿಡುಗಡೆ ಸಿಗದಿರಲಿ, ಒಂದು ವಾಕ್ಯ ನಿಮಗೋಸ್ಕರ ಓದ್ತೇನೆ. ರೋಮಪತ್ರಿಕೆ 8ನೇ ಅಧ್ಯಾಯ 33ನೇ ವಾಕ್ಯದಿಂದ 37 ವಾಕ್ಯದವರೆಗೆ ಓದುವ, ಬಿಡುಗಡೆ ಸಿಗಲಿ ಸಿಗದೆ ಹೋಗಲಿ, ನಾನು ಯೇಸು ಸ್ವಾಮಿಯನ್ನು ನಂಬುತ್ತೇನೆ, ಯೇಸು ಮೇಲೆ ಆತುಕೊಳ್ಳುತ್ತೇನೆ, ಆತನ ಮೇಲೆ ದೃಷ್ಟಿಸಿದಂಥ ಕಣ್ಣುಗಳನ್ನು, ಆ ದೃಷ್ಟಿಯನ್ನು ಯಾವತ್ತೂ ನಾನು ತೆಗೆಯುವುದಿಲ್ಲ ಎಂಬ ತೀರ್ಮಾನದೊಂದಿಗೆ ನಾವು ಇರಬೇಕು ಪ್ರಿಯರೇ. ಸತ್ಯವೇದ ಓದುವಾಗ ಎಷ್ಟೋ ಭಕ್ತರು ಕಷ್ಟ, ದುಃಖ, ನೋವು, ವೇದನೆ ಹಾದು ಹೋಗುವಾಗಲೂ ಕ್ರಿಸ್ತನ ಮೇಲಿರುವ, ಯೇಸುವಿನ ಮೇಲಿರುವ ನಂಬಿಕೆಯನ್ನು ಅವರು ಅಲ್ಲಗಡಿಲಿಲ್ಲ, ಅವರು ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಸಾಯುವವರೆಗೂ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಒಂದು ವಾಕ್ಯ ಓದಿ, ಆ ವಾಕ್ಯವನ್ನು. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ, ಹಿಂಸೆಯೋ ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ನೋಡಿ, ಹಿಂಸೆಯೋ ಸಂಕಟವೋ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಪೌಲನು ಹೇಳ್ತಾನೆ ತನ್ನ ಕುರಿತಾಗಿ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಯಾರು? ಕರ್ತನಾದ ಯೇಸು ಸ್ವಾಮಿ ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪ್ರೈಸ್ ಗಾಡ್. ಇವೆಲ್ಲದೂ ನಮಗೆ ದೀರ್ಘಶಾಂತಿ ಇಂಪಾರ್ಟೆಂಟ್, ತಾಳ್ಮೆ ಇಂಪಾರ್ಟೆಂಟ್. ತಾಳ್ಮೆಗೆಟ್ಟು ನಾವು ದೇವರನ್ನು ಬಿಟ್ಟು ಹೋಗುವಂಥದ್ದು, ನಂಬಿಕೆಯನ್ನು ಬಿಟ್ಟು ಹೋಗುವಂಥದ್ದಲ್ಲ. ಸಾಯುವವರೆಗೂ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವವರಾಗಿ, ಎಲ್ಲ ಪರಿಸ್ಥಿತಿಯಲ್ಲಿಯೂ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವವರಾಗಿರಬೇಕು. ಸೈತಾನ ಶೋಧನೆ ತಗೊಂಡು ಬರ್ತಾನೆ, ಅನೇಕ ಶೋಧನೆ ತರ್ತಾನೆ. ಯೋಬನ ಜೀವಿತದ ತಂದ ರೀತಿಯಲ್ಲಿ ಶೋಧನೆ ತಗೊಂಡು ಬರ್ತಾನೆ. ಯಾಕೆ ಗೊತ್ತುಂಟಾ? ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಕೆಡಿಸುವುದಕ್ಕಾಗಿ, ಕ್ರಿಸ್ತಿಯ ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರವಾಗಿ. ಎಷ್ಟೇ ಕಷ್ಟ ಬಂದರೂ, ಎಷ್ಟು ನೋವು ಬಂದರೂ ನಂಬಿಕೆಯನ್ನು ಬಿಟ್ಟು ನಾವು ಅಗಲಿ ಹೋಗಬಾರದು ಪ್ರಿಯರೇ. ಇನ್ನೊಂದು ವಾಕ್ಯ ಓದಿ, ಇಬ್ರಿಯ 11ನೇ ಅಧ್ಯಾಯ
35ನೇ ವಾಕ್ಯದಿಂದ ಓದುವ. ಸ್ತ್ರೀಯರು ಸತ್ತು ಹೋಗಿದ್ದ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ನೋಡಿ ಇಲ್ಲಿ ಇಂಪಾರ್ಟೆಂಟ್, ಯಾತನೆಯ ಯಂತ್ರಕ್ಕೆ ಅವರು ಕಟ್ಟಿದರು. ಯಾಕೆ ಕಟ್ಟಿದರು? ಸಾಯಿಸುವುದಕ್ಕೆ, ಹಿಂಸೆ ಕೊಡುವುದಕ್ಕೆ. ಯಾಕೆ ಹಿಂಸೆ ಕೊಡ್ತಾ ಇದ್ದಾರೆ? ಒಂದೇ ಒಂದು ಕಾರಣ, ಕ್ರಿಸ್ತನ ಮೇಲಿರೋ ನಂಬಿಕೆಯನ್ನು ಬಿಟ್ಟು ಬಿಡಬೇಕು. ಅದಕ್ಕಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಯೇಸುವಿನ ಮೇಲಿರುವ ನಂಬಿಕೆಯನ್ನು ಬಿಟ್ಟರೆ ನಿಮ್ಮನ್ನು ರಿಲೀಸ್ ಮಾಡ್ತವೆ. ಆತನ ಯಂತ್ರ ಕಟ್ಟಿ ಹಿಂಸೆ ಕೊಡ್ತಾ ಇದ್ದಾರೆ. ಯೇಸು ನಲ್ಲಗಳೇ, ಕ್ರಿಸ್ತ ನಂಬಿಕೆಯನ್ನು ನಲ್ಲಗಳೇ ಎಂಬುದಾಗಿ ಹೇಳಿ ಹಿಂಸೆ ಕೊಡ್ತಾ ಇದ್ದಾರೆ. ಓದಿ. ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಶ್ರೇಷ್ಠ ಪುನರುತ್ಥಾನ ಯೇಸು ಕ್ರಿಸ್ತನ ಬರಣದಲ್ಲಿ ನಡೆಯುವಂತ ಕಾರ್ಯವಾಗಿದೆ. ಶ್ರೇಷ್ಠ ಪುನರುತ್ಥಾನ. ಮೊದಲು ಕ್ರಿಸ್ತನಲ್ಲಿ ಸತ್ತಂತ ಭಕ್ತರು ಮೊದಲು ಎದ್ದೇಳುತ್ತಾರೆ ಮಹಿಮೆ ಶರೀರದೊಂದಿಗೆ. ನಂತರ ಅವತ್ತು ಯಾರೆಲ್ಲ ಜೀವಂತವಾಗಿತ್ತು ಅವರು ಮಹಿಮೆ ಶರೀರದೊಂದಿಗೆ ರೂಪಾಂತರವಾಗಿ ಎಲ್ಲರೂ ಪಕ್ಕನೆ ಮೇಘವಾನರಾಗಿ ಪರಲೋಕಕ್ಕೆ ಎತ್ತಲ್ಪಡುತ್ತಾರೆ ಪ್ರಿಯರೇ. ಅದಕ್ಕಾಗಿ ಶ್ರೇಷ್ಠ ಪುನರ್ಸನ ಹೊಂದಬೇಕೆಂದಕ್ಕಾಗಿ ಅವರ ಬಿಡುಗಡೆ ಬೇಡವೆಂದು ಮುರಿಸಿಕೊಂಡು ಸತ್ರಂತೆ. ಸಾಯುವುದಕ್ಕೂ ಅವರು ಹಿಂಜರಿಯಲಿಲ್ಲ. ಮುಂದೆ ಓದಿ. ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ ಕೊರಡೆಯ ಪೆಟ್ಟು ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಯಾಕೆ ಅನುಭವಿಸಿದರು? ನಂಬಿಕೆ ನಿಮಿತ್ತವಾಗಿ. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು. ಯಾಕೆ? ಕ್ರಿಸ್ತನನ್ನು ನಂಬಿದ ನಿಮಿತ್ತ. ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ಯಾಕೆ? ಯೇಸು ನಂಬಿದ ನಿಮಿತ್ತವಾಗಿ. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ ಹಿಂಸೆ ಬಾಧೆ ಇವುಗಳನ್ನು ಅನುಭವಿಸುವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಮೇಲೆ ಕಾಡು ಬೆಟ್ಟ ಗವಿ ಕುನಿಗಳಲ್ಲಿ ಅಲೆಯುವವರಾಗಿದ್ದರು. ಯಾಕೆ? ನಂಬಿಕೆ ನಿಮಿತ್ತವಾಗಿ. ಎಷ್ಟೋ ಜನ ಮನೆಯಿಂದ ಹೊರಗೆ ಹಾಕಿದರು. ಎಷ್ಟೋ ಜನರ ಆಸ್ತಿಯನ್ನು ಒತ್ತಾಯಪೂರ್ವಕವಾಗಿ ವಶಪಡಿಸಿಕೊಂಡರು. ಅನೇಕರು ದಿಕ್ಕಿಲ್ಲದೆ ಅಲೆದಾಡುವಂಥ ಪರಿಸ್ಥಿತಿ ಬಂತು. ಕಾರಣ ಏನು? ಯೇಸು ಸ್ವಾಮಿಯನ್ನು ನಂಬಿದ ನಿಮಿತ್ತವಾಗಿ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಕ್ರಿಸ್ತನ ನಂಬುವ ನಿಮಿತ್ತವಾಗಿ ಕಷ್ಟಗಳು ಬರ್ತದೆ, ಸಂಕಟ ಬರ್ತದೆ, ನೋವು ಬರ್ತದೆ, ವೇದನೆ. ಇದಕ್ಕೆ ಕಾರಣ ಒಂದೇ ಒಂದು ಕಾರಣ, ನಮ್ಮ ನಂಬಿಕೆಯನ್ನು ಕೆಡಿಸಬೇಕು. ಸೈತಾನನ ಉದ್ದೇಶ ಒಂದೇ ಒಂದು, ಕ್ರಿಸ್ತನಲ್ಲಿ ಅನ್ಯೋನ್ಯತೆಯನ್ನು ಕೆಡಿಸಬೇಕು. ಹಾಲಲ್ಲಿ ನಾವು ಹೊಂದಿದ ರಕ್ಷಣೆಯನ್ನು ನಾಶ ಮಾಡಬೇಕು. ಅದಕ್ಕೋಸ್ಕರ ಇವೆಲ್ಲವನ್ನು ನಮ್ಮ ಜೀವಿತದಲ್ಲಿ ಸೈತಾನನು ತಗೊಂಡು ಬರುತ್ತಾನೆ. ಅದಕ್ಕಾಗಿ ನಮಗೆ ದೀರ್ಘ ಶಾಂತಿ ಬೇಕು. ಆ ಸಮಯದಲ್ಲೆಲ್ಲ ದೀರ್ಘ ಸಹಿಸಬೇಕು. ನಾವು ದೀರ್ಘ ಶಾಂತಿಯೊಂದಿಗೆ ಬಂದುವಂಥ ಕಷ್ಟ ಉಪದ್ರವಗಳಲ್ಲಿ ದೀರ್ಘ ಶಾಂತಿಯಿಂದ ನಾವು ಇರಬೇಕೆಂಬುದಾಗಿ ಯಾಕೋಬನು ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಪುನಃ ಯಾಕೋಬ 5ನೇ ಅಧ್ಯಾಯಕ್ಕೆ ತಿರುಗಿ ನಾವು ಬರುವ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣುಗುಟ್ಟಬೇಡಿರಿ. ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ
ವಿಷಯದಲ್ಲಿ ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಕ್ರಿಸ್ತಿಯ ಜೀವಿತದಲ್ಲಿ ಆಶೀರ್ವಾದ ಕೂಡ ಇದೆ, ಸಂಕಟ ಕೂಡ ಇದೆ ಪ್ರಿಯರೇ. ಎರಡೂ ಕೂಡ ಒಂದು ಕಷ್ಟ ಸಂಕಟ ಕೂಡ ಇದೆ, ಆಶೀರ್ವಾದ ಕೂಡ ಇದೆ, ಎರಡೂ ಕೂಡ ಇದೆ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ನಂಬಿದಾಗ ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಸುಖ ಸಿಗುತ್ತದೆ ಎಂಬುದಾಗಿ ನಾವು ಯೋಚಿಸುವುದಾದರೆ ತಪ್ಪಾಗಿದೆ. ನಮ್ಮ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಾಗಿರಬೇಕು. ಹಲ್ಲೆಲೂಯಾ. ಆಶೀರ್ವಾದ ಇದೆ, 100% ಇದೆ ಪ್ರಿಯರೇ. ಆದರೆ ಕಷ್ಟಗಳು ಉಂಟು, ಸಂಕಟಗಳು. ಅದರ ಮಧ್ಯದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಂಡು ದೃಢವಾಗಿ ನಂಬಿಕೆಗೋಸ್ಕರವಾಗಿ ನಾವು ನಿಲ್ಲುವವರಾಗಿರಬೇಕು, ಹಿಂಜಾರಿ ಹೋಗಬಾರ್ದು. ಅದಕ್ಕೆ ದೀರ್ಘ ಶಾಂತಿ ಇಂಪಾರ್ಟೆಂಟ್. ದೀರ್ಘ ಶಾಂತಿ ಈ ಪದವನ್ನು ಇಲ್ಲಿ ಯಾಕೋಬನು ಬಳಸಿದ್ದಾನೆ ಪ್ರಿಯರೇ. ಈ ದೀರ್ಘ ಶಾಂತಿಯಿಂದ ನಾವು ಕಾಯುವವರಾಗಿರಬೇಕೆಂಬುದಾಗಿ. ಹಾಗಾದ್ರೆ 24ನೇ ಸಿದ್ಧತೆ ಏನಾಗಿದೆ? ದೀರ್ಘ ಶಾಂತಿಯಿಂದ ನಾವು ಆತನ ಬರುಣವನ್ನು ಕಾಯುವಂಥದ್ದು. ಅದರರ್ಥ ಈ ಲೋಕದಲ್ಲಿ ಬರುವ ಉಪದ್ರವ, ನೋವು, ಸಂಕಟ ಎಲ್ಲವನ್ನು ಸಹಿಸಿಕೊಳ್ಳುವುದಕ್ಕೆ ನಾವು ರೆಡಿಯಾಗಿರುವಂಥದ್ದು. ಅವುಗಳ ಮಧ್ಯದಲ್ಲಿ ದೀರ್ಘ ಶಾಂತಿಯಿಂದ ನಮ್ಮ ತಲೆ ಏನು ಮಾಡಬೇಕು? ಮೇಲಕ್ಕೆತ್ತಿ ಆತನ ಬರುಣವನ್ನು ಎದುರು ನೋಡುವಂಥದ್ದಾಗಿರಬೇಕು. ಇನ್ನು ಜಾಸ್ತಿ ಸಮಯ ಇಲ್ಲ ಯೇಸುವಿನ ಬರುಣಕ್ಕೆ ಪ್ರಿಯರೇ. ಜಾಸ್ತಿ ಸಮಯ ಇಲ್ಲ. ಅತಿ ಹತ್ತಿರದಲ್ಲಿ ಬಾಗಿಲಲ್ಲಿ ನಿಂತಿದ್ದೇವೆ ನಾವು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಾವು ನಾಡದ್ದು ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಗೊಂಡು ಬರ್ತೇನೆ. ಕೆಲವೊಂದು ಸಂಗತಿಗಳು ನಡೆದ ಕೆಲವು ಸಂಗತಿ, ಈಗ ನಡೀತಿರುವ ಕೆಲವು ಸಂಗತಿ, ನಡೀಲಿಕ್ಕಿರುವ ಕೆಲವು ಸಂಗತಿಗಳ ಕುರಿತಾಗಿ ನಿಮ್ಮೊಟ್ಟಿಗೆ ನಾನು ಸ್ಪಷ್ಟವಾಗಿ ನಾನು ಮಾತಾಡ್ತೇನೆ ಪ್ರಿಯ. ಓಕೆ. 25ನೇದಾಗಿ ಯೇಸು ಕ್ರಿಸ್ತನ ಬರುಣಕ್ಕೆ ಯಾವ ರೀತಿ ನಾವು ಸಿದ್ಧರಾಗಬೇಕು? 1 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯದ 9 ವಾಕ್ಯದವರೆಗೆ ಓದುವ. 1 Peter chapter 1 3-9. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಅಂತ್ಯಕಾಲದಲ್ಲಿ ಪ್ರತ್ಯಕ್ಷನಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು.
ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವರಾಗಿ ಹೇಳಲಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ನಾವು 3ನೇ ವಾಕ್ಯದಿಂದಲೇ ಓದ್ತೇವೆ, ಜೀವಕರವಾದ ಆ ನಿರೀಕ್ಷೆಯೊಂದಿಗೆ ನಾವು ಇರಬೇಕು. ಅದು ನಮ್ಮ ಸಿದ್ಧತೆ ಆಗಿದೆ. ಎಷ್ಟೋ ಜನರು ನಿರೀಕ್ಷೆಯನ್ನು ಕಳ್ಕೊಳ್ತಾ ಇದ್ದಾರೆ. ನಿರೀಕ್ಷೆ ಸತ್ತು ಹೋದಂಥ ಒಂದು ಪರಿಸ್ಥಿತಿಯನ್ನು ಅನೇಕರ ಜೀವಿತ ನೋಡ್ತಾ ಇದ್ದೇವೆ. ಕಾರಣ ನಡೆಯುವಂಥ ಸಂಗತಿಗಳು, ಅವ್ರ ಜೀವಿತ ನಡೆಯುವಂಥ ಉಪದ್ರವಗಳು, ಕಷ್ಟಗಳು. ಅದಕ್ಕಾಗಿ ಬಂಗಾರಕ್ಕೆ ನಮ್ಮ ನಂಬಿಕೆಯನ್ನು ಹೋಲಿಸಿ ಪೇತ್ರನಲ್ಲಿ ನಮಗೆ ಎನ್ಕರೇಜ್ ಮಾಡಿ ಪ್ರೋತ್ಸಾಹಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ಎಂಬುದಾಗಿ ಆತನು ಹೇಳ್ತಾ ಇದ್ದ. ಅಂದರೆ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ನಂಬಿಕೆಯನ್ನು ಕಾಪಾಡಿಕೊಂಡು ಜೀವಕರವಾದ ಆ ನಿರೀಕ್ಷೆಯೊಂದಿಗೆ ಆತನ ಬರೋಣಕ್ಕೆ ನಾವು ರೆಡಿ ಆಗಬೇಕು, ಸಿದ್ಧವಾಗಬೇಕೆಂಬುದಾಗಿ ಆತನು ಎಚ್ಚರಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಕಾರಣ ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ ನಿರೀಕ್ಷೆ ನಮ್ಮ ಸತ್ತು ಹೋಗುತ್ತದೆ. ಎಷ್ಟೋ ಜನರ ನಿರೀಕ್ಷೆ ಕಳ್ಕೊಂಡು ಬಿಡ್ತಾರೆ. ಇನ್ನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ಇನ್ನು ಆರಾಧನೆ ಮಾಡಿ ಏನು ಪ್ರಯೋಜನ, ದೇವರ ಮೇಲೆ ನಂಬಿಕೆ ಇಟ್ಟು ಏನು ಪ್ರಯೋಜನ ಎಂಬುದಾಗಿ ಹೇಳಿ ಈ ರೀತಿಯ ಒಂದು ನಿರಾಶೆ ಮಾತುಗಳನ್ನು ಆಡುವಂಥ ಎಷ್ಟೋ ಜನರ ಕುರಿತಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಅದಕ್ಕಾಗಿ 3ನೇ ವಾಕ್ಯದಿಂದಲೇ ಪೇತ್ರನು ಹೇಳ್ತಾ ಇದ್ದಾನೆ, ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆಯನ್ನು ಉಂಟು ಮಾಡಿ ಆತ ಲಯ ಕ್ಷಯ ಕಳಂಕ ಇಲ್ಲದಂಥ ಬಾಧ್ಯತೆಯನ್ನು ಎದುರು ನೋಡುವಂತೆ. ಅದು ಯಾವಾಗ ಸಿಗ್ತದೆ? ಆತನ ಬರೋಣದಲ್ಲಿ ನಮಗೆ ಸಿಗುತ್ತದೆ. ಅದಕ್ಕಾಗಿ ನಾವು ಸಿದ್ಧ ಆಗಿರಬೇಕೆಂಬ ಜೀವಕರವಾದ ನಿರೀಕ್ಷೆಯೊಂದಿಗೆ ನಾವು ಕೊನೆಯವರೆಗೆ ನಿಂತು ನಾವು ಸಿದ್ಧವಾಗಬೇಕೆಂಬುದಾಗಿ ಪೇತ್ರನಲ್ಲಿ ಎಚ್ಚರಿಸುತ್ತಾ ಇದ್ದಾನೆ ಪ್ರಿಯರೇ. 26ನೇದಾಗಿ ಯೇಸುವಿನ ಬರೋಣಕ್ಕೆ ಯಾವ ರೀತಿ ಸಿದ್ಧ ಆಗಬೇಕು ನಾವು ನೋಡುವ. ನಾವು 1 ಪೇತ್ರ 1:13 ವಾಕ್ಯ ಓದುವ. 1 Peter chapter 1:13. ಆದುದರಿಂದ ನೀವು ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಅಂದ್ರೆ ಯಾವ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿ. ಒಂದು ನಡು ಎಂಬುದಾಗಿ ಹೇಳ್ಬೇಕಾದ್ರೆ ಇದು ಏನಾಗಿದೆ? ಸೊಂಟವನ್ನು ಕಟ್ಟುವಂಥದ್ದು. ಆ ಕಟ್ಟುವಂಥದ್ದು ಯಾಕೆ? ಒಂದು ಭಾರವಾದ ಯಾವುದೇ ವಸ್ತುವನ್ನು ಹೊತ್ತುಕೊಳ್ಳುವ ಸಂದರ್ಭದಲ್ಲಿ ಅಥವಾ ದೂರದ ಪ್ರಯಾಣಕ್ಕೆ ಹೋಗುವಾಗ, ಬೆಟ್ಟ ಹತ್ತುವಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ? ಸೊಂಟವನ್ನು ಕಟ್ಟುತ್ತಾರೆ. ಆದರೆ ಇಲ್ಲಿ ಯಾವುದನ್ನು ಕಟ್ಟಿ ಕೇಳ್ತಾ ಇದ್ದಾನೆ ಪೇತ್ರನು? ಮನಸ್ಸಿನ ನಡುವನ್ನು ಕಟ್ಟಬೇಕು. ಅಂದರೆ ಮನಸ್ಸು ರೆಡಿ ಆಗಬೇಕು, ಮನಸ್ಸು ಸಿದ್ಧ ಆಗಬೇಕು. ಮನಸ್ಸು ಚಂಚಲವಾಗಿರ್ತದೆ ಅನೇಕರದ್ದು. ಕೆಲವೊಮ್ಮೆ ತೀರ್ಮಾನದಲ್ಲಿ ದೃಢವಾಗಿ ನಿಲ್ತಾರೆ, ಕೆಲವೊಮ್ಮೆ ತೀರ್ಮಾನದಲ್ಲಿ ಬಿದ್ದು ಹೋಗುತ್ತಾರೆ, ಕೆಲವೊಮ್ಮೆ ಒಳ್ಳೆ ತೀರ್ಮಾನ ತಗೊಳ್ತಾರೆ. ದೇವರಿಗಾಗಿ ನಿಲ್ತೇನೆ, ದೇವರಿಗಾಗಿ ಜೀವಿಸ್ತೇನೆ, ದೇವರಿಗಾಗಿ ಸಾಯ್ತೇನೆ, ದೃಢವಾಗಿ ನಿಲ್ತೇನೆ ಎಂಬುದಾಗಿ ತೀರ್ಮಾನಗಳನ್ನು ಮಾಡ್ತಾರೆ. ಆದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ, ಕಷ್ಟಗಳಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಯಾತನೆಯಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ ಅವರು ಆ ತೀರ್ಮಾನದಲ್ಲಿ ಪರಿಪೂರ್ಣ ಬಿದ್ದು ಹೋಗುತ್ತಾರೆ. ಅದಕ್ಕೆ ಪೌಲನು ಹೇಳ್ತಾನೆ, ಮನಸ್ಸಿನ ನಡುವನ್ನು ಕಟ್ಟಬೇಕೆಂಬುದಾಗಿ ಇಲ್ಲಿ ಪೇತ್ರನು ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಇಲ್ಲಿ ಎಚ್ಚರಿಸುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ಸ್ವಸ್ಥ ಬುದ್ಧಿಯುಳ್ಳವರಾಗಿರಬೇಕು. ಪುನಃ ಓದಿ 13ನೇ ವಾಕ್ಯ ಪುನಃ ಓದಿ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿ ಸ್ವಸ್ಥ ಚಿತ್ತರಾಗಿದ್ದು. ಹೇಗೆ? ಸ್ವಸ್ಥ ಚಿತ್ತರಾಗಿದ್ದು, ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತ, ಆರೋಗ್ಯಕರವಾದಂಥ ಚಿತ್ತ, ಸ್ವಸ್ಥ ಚಿತ್ತ ಆಗಿದುಕೊಂಡು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯ. ಎಂತ ಯಾವ ಭಾಗ್ಯವಾಗಿದೆ? ಮಹಿಮೆಯ ಬರೋಣ. ಒಂದು ವೇಳೆ ಆ ಸಮಯದಲ್ಲಿ ನಾವು ಸತ್ತಿರುವುದಾದ್ರೆ ಮಹಿಮೆಯ ಶರೀರದೊಂದಿಗೆ ಎದ್ದೇಳುತ್ತೇವೆ. ಆವಾಗ ಜೀವಂತವಾಗಿದ್ದರೆ ಮಹಿಮೆಯ ಶರೀರದೊಂದಿಗೆ ರೂಪಾಂತರವಾಗಿ ಪರಲೋಕಕ್ಕೆ ಎತ್ತಲ್ಪಡ್ತೇವೆ. ಅದು ಏನಾಗಿದೆ? ದೊರಕುವಂಥ ಒಂದು ಆತ್ಮಿಕ ಭಾಗ್ಯವಾಗಿದೆ ನಮ್ಮದು, ದೊರಕುವಂಥ ಭಾಗ್ಯ. ಆ ಭಾಗ್ಯದ ಮೇಲೆ ನಮ್ಮ ನಿರೀಕ್ಷೆ ಇಡಬೇಕಂತ ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ. ಹೇಗೆ ಇಡಬೇಕು? ಮನಸ್ಸಿನ ನಡುವನ್ನು ಕಟ್ಟಬೇಕು, ಮನಸ್ಸನ್ನು ಗಟ್ಟಿಯಾಗಿ ದೃಢ ಮಾಡಿಕೊಳ್ಳಬೇಕು. ಒಂದು ಸಮಯದಲ್ಲಿ ಒಂದು ಮನಸ್ಸು, ಇನ್ನೊಂದು ಸಮಯದಲ್ಲಿ ಇನ್ನೊಂದು ಮನಸ್ಸಲ್ಲ. ಚಂಚಲವಾದ ಮನಸ್ಸಿನೊಂದಿಗೆ ನಿಲ್ಲುವಂಥದ್ದಲ್ಲ ಆತ್ಮೀಯ ಜೀವಿತದಲ್ಲಿ. ಕೆಲವೊಮ್ಮೆ ಲೌಕಿಕವಾಗಿ ಜೀವಿಸುವುದು, ಕೆಲವೊಮ್ಮೆ ಆತ್ಮಿಕವಾಗಿ ಜೀವಿಸುವಂಥದ್ದು.
ಅದಲ್ಲ. ಪ್ರೈಸ್ ಗಾಡ್. ನಾವು ಎಲ್ಲ ಸಮಯಗಳಲ್ಲಿಯೂ ನಾವು ಸ್ಥಿರ ಮನಸ್ಸಿನೊಂದಿಗೆ, ದೃಢ ಮನಸ್ಸಿನೊಂದಿಗೆ ಕರ್ತನನ್ನು ಹಿಂಬಾಲಿಸೋರಾಗಿರಬೇಕು ಮತ್ತು ಆತನ ಬರಣವನ್ನು ಎದುರು ನೋಡ್ತಾ ಇರಬೇಕು. ಅದರ ಕುರಿತಾಗಿಯೇ ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ ಪ್ರಿಯರೇ. ಕೆಲವೊಮ್ಮೆ ಪಾಪದಲ್ಲಿ ಬೀಳುವಂಥದ್ದು, ಪಾಪದಲ್ಲಿ ಜೀವಿಸುವಂಥದ್ದು, ಕೆಲವೊಮ್ಮೆ ಪರಿಶುದ್ಧತೆಗಾಗಿ ತೀರ್ಮಾನ ತಗೊಳ್ಳುವಂಥದ್ದಲ್ಲ. ಎಲ್ಲ ಸಮಯದಲ್ಲಿಯೂ ಪರಿಶುದ್ಧರಾಗಿ ನಾವು ಜೀವಿಸಬೇಕೆಂಬುದಾಗಿ ಪೇತ್ರನು ಇಲ್ಲಿ ಮುಂದಿನ ವಾಕ್ಯ ಓದುವಾಗ 15ನೇ ವಾಕ್ಯ 16ನೇ ವಾಕ್ಯದ ತನಕ ಓದುವುದಾದರೆ ಗೊತ್ತಾಗ್ತದೆ ನಮಗೆ. ಒಂದು ಪೇತ್ರ 1ನೇ ಅಧ್ಯಾಯದಲ್ಲಿ ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಕರ್ತನು ಅಲ್ಲಿ ಎಚ್ಚರಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಓಕೆ, 27ನೇ ವಿಷಯವಾಗಿ 2 ಪೇತ್ರ 3ನೇ ಅಧ್ಯಾಯ 11-14 ಓದುವ. ಇದರ 8 ವಿಷಯಗಳು ಉಂಟು, ಒಂದೊಂದಾಗಿ ನಾವು ಧ್ಯಾನ ಮಾಡುವ. 2 Peter chapter 3 11-14. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇಲ್ಲಿ ಮೊದಲದಾಗಿ ನಾವು 11ನೇ ವಾಕ್ಯ ಓದುವ. 27ನೇ ವಾಕ್ಯ 27ನೇ ವಿಷಯ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ದೇವರ ದಿನದ ಪ್ರತ್ಯಕ್ಷ ಯಾವುದಾಗಿದೆ? ರಾಪ್ಚರ್ ವಿಷಯ, ರಹಸ್ಯ ಭರಣದ ಕುರಿತಾಗಿ ಇಲ್ಲಿ ಪೇತ್ರನು ಮಾತಾಡ್ತಾ ಇದ್ದಾನೆ. ಎದುರು ನೋಡುತ್ತಾ ಹಾರೈಸುತ್ತಾ. ನೋಡಿ, ಮೊದಲದಾಗಿ ಎದುರು ನೋಡುತ್ತಾ ಆತನ ಪ್ರತ್ಯಕ್ಷತೆಯನ್ನು ಏನ್ ಮಾಡಬೇಕು? ನಾವು ಎದುರು ನೋಡ್ತಾ ಇರಬೇಕು. ಮೊನ್ನೆ ದಿವಸ ನಾವು ಇದನ್ನು ಧ್ಯಾನ ಮಾಡಿದ್ದೇವೆ. ನಾವು ಎದುರು ನೋಡುವಂಥದ್ದು ನಾವು ಆತ್ಮಿಕವಾಗಿ ಮಲಗುವಂಥದ್ದಲ್ಲ. ಎಲ್ಲ ಕಡೆ ಪ್ರಸಂಗಗಳಾಗ್ತಾ ಇದೆ, ಉಪದೇಶಗಳು ಆಗ್ತಾ ಉಂಟು ಆತನ ಬರಣದ ಕುರಿತಾಗಿ. ನಾವು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡುವಂಥದ್ದು, ನಮ್ಮ ಕಾರ್ಯಗಳಲ್ಲಿ ನಾವೇ ಮಗ್ನರಾಗಿರುವಂಥ ಲೋಕ ವ್ಯವಹಾರಗಳಲ್ಲಿ ಮಗ್ನರಾಗಿರುವಂಥದ್ದಲ್ಲ. ನಾವು ಅದನ್ನು ಎದುರು ನೋಡ್ತಾ ಇರಬೇಕು. ಯೇಸುಸ್ವಾಮಿ ಬರ್ತಾ ಇದ್ದಾನೆ, ನಾನು ಆತನ ಬರಣಕ್ಕಾಗಿ ರೆಡಿಯಾಗಿ ನಾನು ಯಾವಾಗಲೂ ಎದುರು ನೋಡ್ತಾ ಇದ್ದೇನೆ. ಎದುರು ನೋಡ್ತಾ ಎಂಬುದಾಗಿ ಪೇತ್ರವನ್ನು ಆ ಒಂದು ಪದವನ್ನು ಉಪಯೋಗಿಸ್ತಾ ಇದ್ದಾನೆ ಪ್ರಿಯರೇ. ಎಷ್ಟು ಜನ ನಾವು ಆತನ ಬರೋಣ ಎದುರು ನೋಡ್ತಾ ಇದ್ದೇವೆ, ಎಷ್ಟು ಜನ ಬಯಸ್ತಾ ಇದ್ದೇವೆ ಆತನು ಬೇಗನೆ ಬರಲಿ, ನಾವು ಎತ್ತಲ್ಪಡಬೇಕೆಂಬುದಾಗಿ. ಹಲ್ಲೆಲೂಯಾ. ಎದುರು ನೋಡುವಂಥದ್ದಾಗಿದೆ. 27ನೇ ಒಂದು ಸಿದ್ಧತೆ. ಮುಂದೆ ಓದಿ. ಹಾರೈಸುತ್ತಾ 28ನೇ ಸಿದ್ಧತೆಯಾಗಿದೆ. ಹಾರೈಸುವಂಥದ್ದು, ಆತನ ಬರೋಣಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುವಂಥ. ಹಾರೈಸುವುದೆಂದರೆ ಅರ್ಥವೇನು? ಬಯಸುವಂಥದ್ದು, ತವಕ ಪಡುವಂಥದ್ದು. ಯಾವಾಗ ಬರ್ತಾನೆ ಸ್ವಾಮಿ, ಯಾವಾಗ ಬರ್ತಾನೆ, ಬೇಗ ಬಂದರೆ ಸಾಕು, ಬೇಗ ಬಂದರೆ ಸಾಕು. ಹಾರೈಸುವಂಥದ್ದು, ಆ ವರಣಕ್ಕಾಗಿ ತವಕ ಪಡುವಂಥದ್ದು ಅಥವಾ ಎದುರು ನೋಡುವಂಥ ಹಾರೈಸುವಂಥದ್ದಾಗಿದೆ. ಅದಕ್ಕೆ ಹಾರೈಸುವಂಥದ್ದು ಹೇಳುತ್ತದೆ. ತವಕದಿಂದ ಕಾಯುವಂಥದ್ದು, ಆ ಭರಣಕ್ಕೋಸ್ಕರವಾಗಿ ಸಿದ್ಧವಾಗಿರುವ ಪ್ರತಿಯೊಂದು ದೇವಜನರು ಯಾವಾಗಲೂ ಆತನ ಭರಣವನ್ನು ಹಾರೈಸುತ್ತಾ ಇರ್ತಾರೆ. ಓಕೆ, 29ನೇದಾಗಿ ಮುಂದೆ ಓದಿ. ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಪರಿಶುದ್ಧವಾದ ನಡವಳಿಕೆ ಉಳ್ಳವರಾಗಿರಬೇಕು. ಎಂಥ ನಡವಳಿಕೆ? 29ನೇದಾಗಿ ಪರಿಶುದ್ಧವಾದ ನಡವಳಿಕೆ ನಮ್ಮ ಜೀವಿತದಲ್ಲಿ. ತೋರಿಕೆಯ ಪರಿಶುದ್ಧತೆ ಅಲ್ಲ. ಕಾರಣ ಏನು ಗೊತ್ತುಂಟ? ದೇವರು ಇಬ್ರಿಯ 4:13 ಹೇಳ್ತದೆ. 4:13 ಓದಿ. Hebrew chapter 4:13. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿ ಒಂದೂ ಇಲ್ಲ. ಪರಿಶುದ್ಧವಾದ ನಡವಳಿಕೆ ನಮ್ಮ ಯಾವುದೇ ರೀತಿಯಲ್ಲಿ ಇರಬೇಕು. ನಮ್ಮ ನಡವಳಿಕೆ ಪರಿಶುದ್ಧವಾಗಿರಬೇಕೆಂಬುದಾಗಿ ಇಲ್ಲಿ ಪೇತ್ರನು ಇದು ನಮ್ಮ ಸಿದ್ಧತೆಯಾಗಿದೆ. 29ನೇ
ಒಂದು ಸಿದ್ಧತೆಯಾಗಿದೆ ಪ್ರಿಯರೇ. ಓಕೆ, 30ನೇದಾಗಿ ಮುಂದೆ ಓದಿ. ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಉಳ್ಳವರಾಗಿರಬೇಕಲ್ಲ. ಭಕ್ತಿಯ ಕುರಿತಾಗಿ ಕೂಡ ನಾವು ಕಳೆದ ದಿವಸದಲ್ಲಿ ಧ್ಯಾನ 30ನೇದಾಗಿ ಭಕ್ತಿಯೊಂದಿಗೆ ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದು. ಇವತ್ತು ನಮ್ಮ ಪ್ರಾರ್ಥನಾ ಜೀವಿತ ಹೆಚ್ಚಿದೆಯಾ? ಲಾಕ್ಡೌನ್ ಆಚರಣೆಯಲ್ಲಿದೆ. ನಮಗೆ ಎಷ್ಟೋ ಜನ ಕೆಲಸಕ್ಕೆ ಹೋಗಲಿಕ್ಕೆ ಇಲ್ಲ, ಮನೆಯಲ್ಲಿದ್ದೇವೆ. ಸಮಯ ತುಂಬ ಸಿಗ್ತಾ ಇದೆ. ಆ ಸಿಕ್ಕಿದಂಥ ಸಮಯವನ್ನು ಯಾವ ರೀತಿಯಲ್ಲಿ ನಾವು ಸ್ಪೆಂಡ್ ಮಾಡ್ತಾ ಇದ್ದೇವೆ, ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಗಾಗಿ ಎಷ್ಟು ನಾವು ಸಮಯ ತಗೋತಾ ಇದ್ದೇವೆ? ದೇವರ ವಾಕ್ಯ ಓದುವುದಕ್ಕಾಗಿ ಎಷ್ಟು ಸಮಯ ತಗೊಳ್ತಾ ಇದ್ದೇವೆ? ವಾಕ್ಯ ಕೇಳುವುದಕ್ಕಾಗಿ ಎಷ್ಟು ಸಮಯ ತಗೊಳ್ತಾ ಇದ್ದೇವೆ? ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ಒಂದು ಸಲ ಸಮಯ ಮೀರಿದರೆ ಮತ್ತೆ ನಾವು ಏನು ಮಾಡಲಿಕ್ಕೆ ಪ್ರಯೋಜನ ಇಲ್ಲ, ಏನು ಆಗುವುದಿಲ್ಲ. ಮತ್ತೆ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದ ಓದ್ತೇವೆ. ಬುದ್ಧಿವಂತ ಕನ್ನಿಕೆಯರು ಸಿದ್ಧವಾಗಿದ್ದರು, ಮದಲಿಂಗನು ಬಂದಾಗ ಅವರು ಒಳಕ್ಕೆ ಪ್ರವೇಶ ಮಾಡಿದರು, ಬಾಗಿಲು ಮತ್ತೆ ಮುಚ್ಚಲಾಯಿತು. ಬುದ್ಧಿ ಇಲ್ಲದ ಕನ್ನಿಕೆಯರು ಮತ್ತೆ ಬಂದರು, ಅವ್ರು ಗೋಗರ ಅಳುವಂಥದ್ದನ್ನು ಕಾಣ್ತೇವೆ. ಅದು ಅವರಿಗೋಸ್ಕರವೂ ಬಾಗಿಲು ಪುನಃ ತೆರೆಯಲ್ಪಡಲಿಲ್ಲ ಎಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈ ಭಕ್ತಿ ಮಾಡಲಿಕ್ಕೆ ಇವತ್ತು ನಮಗೆ ಬೇಕಾದ ಸಮಯ ದೇವರು ಕೊಟ್ಟಿದ್ದಾನೆ. ಲೋಕದಲ್ಲಿ ಎಷ್ಟೋ ಜನ ಕೊರೋನಾ ರೋಗದಿಂದ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಎಷ್ಟೋ ಕೆಲಸ ಇಲ್ಲ, ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸುವಂಥ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಸರ್ಕಾರಕ್ಕಾಗಿ, ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತು ಆ ಭಕ್ತಿಯೊಂದಿಗೆ ನಾವು ಇವತ್ತು ಕಾಣಿಸಿಕೊಳ್ಳುವರಾಗಿರಬೇಕು. ದೇವರು ನಮ್ಮನ್ನು ಕಾವಲುಗಾರರನ್ನಾಗಿಟ್ಟಿದ್ದಾನೆ ಪ್ರಿಯರೇ. ಒಂದು ಪ್ರಾಂತ್ಯದಲ್ಲಿ, ಒಂದು ಪಟ್ಟಣದಲ್ಲಿ ಯಾಕೆ ಇಡ್ತಾನೆ ದೇವರು? ಪ್ರಾಂತ್ಯದಲ್ಲಿ ಕಾವಲುಗಾರನಾಗಿಟ್ಟಿದ್ದಾನೆ. ಯೆರೆಮೀಯ 29:5ನೇ ವಾಕ್ಯ ಓದಿ. 29:7. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಇವತ್ತು ನಾವು ಭಾರತಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಕರ್ನಾಟಕಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ನಮ್ಮ ಜಿಲ್ಲೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ನಾವಿರುವಂಥ ಪಟ್ಟಣ ಅಥವಾ ಗ್ರಾಮಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ನಮ್ಮ ಸುತ್ತಮುತ್ತಲು ಏನಾಗ್ತಾ ಉಂಟು? ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ವೈರಸ್ ಅದು ಹರಡ್ತಾ ಉಂಟು. ಅದರ ಜವಾಬ್ದಾರಿ ದೇವರ ಮಕ್ಕಳ ಮೇಲೆ ಕೂಡ ಇದೆ ಪ್ರಿಯರೇ. ನಾವು ಪ್ರಾರ್ಥಿಸಿದ್ರೆ ನೋಡಿ, ಯೆಶಾಯ 60:18 ವಾಕ್ಯ ಓದಿ. ನಿನ್ನ ಪ್ರಾಂತ್ಯದಲ್ಲಿ ಭಂಗನಾಶನಗಳ ಸುದ್ದಿ ಕೇಳಲ್ಪಡುವುದಿಲ್ಲ ಅಂತ ಹೇಳಲ್ಪಟ್ಟಿದೆ. ಓದಿ. ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು. ಯಾವಾಗ ನೀವು ಪ್ರಾರ್ಥಿಸುವಾಗ ಮಾತ್ರ ಇದು ನಡೆಯುವಂಥದ್ದು. ಪ್ರಾರ್ಥಿಸದಿದ್ರೆ ಏನಾಗ್ತದೆ? ಭಂಗನಾಶನಗಳ, ಬಲಾತ್ಕಾರದ ಸುದ್ದಿಯೇ ನಾವು ಕೇಳ್ತೇವೆ ಎಲ್ಲ ಕಡೆ. ನಿನ್ನ ಪ್ರಾಂತ್ಯಗಳೊಳಗೆ ಭಂಗನಾಶನಗಳ ವಾರ್ತೆ ಕೇಳಬರುವುದಿಲ್ಲ. ಕೇಳಲು ಬರುವುದಿಲ್ಲ. ಯಾವಾಗ ನಾವು ಪೌಳಿಯ ಒಡಕಲ್ಲಿ ನಿಂತು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸುವಾಗ ಮಾತ್ರ ಈ ವಾಕ್ಯ ನೆರವೇರೋದಕ್ಕೆ ಸಾಧ್ಯ ಪ್ರಿಯರೇ. ಹಾಗಾದರೆ ಭಕ್ತಿ ಹೆಚ್ಚಬೇಕೇ ವಿನಃ ಭಕ್ತಿ ನಮ್ಮದು ಕಡಿಮೆ ಆಗಬಾರ್ದು. ಓಕೆ, 31 ನಿಮಿಷಕ್ಕೆ ತಿರುಗಿ ಬರುವ 2 Peter 3 ಚಾಪ್ಟರ್. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಆ ದಿನ ಎಂಬುದಾಗಿ ಯಾವ ದಿನದ ಕುರಿತಾಗಿ ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ ಗೊತ್ತುಂಟಾ? ಸಂಕಟ ಕಾಲದ 7 ವರ್ಷ, ಉಪದ್ರವ ಕಾಲದ 7 ವರ್ಷದ ಕುರಿತಾಗಿ ಮಾತಾಡ್ತಾ ಇದ್ದಾನೆ. 7 ವರ್ಷಗಳ ಅವಧಿಯಲ್ಲಿ ಆಕಾಶ ಮಂಡಲಕ್ಕೆ ಏನು ಸಂಭವಿಸ್ತದೆ, ಸೂರ್ಯಮಂಡಲ, ಚಂದ್ರಮಂಡಲಕ್ಕೆ ಏನು ಸಂಭವಿಸ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಕಾಣ್ತೇವೆ ನಾವು. ಈ ಭೂಮಿಗೆ ಏನು ಸಂಭವಿಸ್ತದೆ ಇದರ ಕುರಿತಾಗಿ ನೋಡ್ತೇವೆ. ಓದಿ. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುತ್ತವೆ. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನಾವು ಏನ್ ಮಾಡ್ಬೇಕೀಗ? 31ನೇದಾಗಿ ದೇವರ ವಾಗ್ದಾನ ನಂಬಬೇಕು ನಾವು. ಮುಂದೆ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ. ದೇವರು ವಾಗ್ದಾನ ಮಾಡಿದ ನೂತನ ಆಕಾಶ ಮಂಡಲವನ್ನು. ಯೆಶಾಯ 65:17 ವಾಕ್ಯ ಓದಿ.
ಇಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದನ್ನು ಯಾರು ಜ್ಞಾಪಿಸಿಕೊಳ್ಳರು. ಅದು ನೆನಪಿಗೆ ಬಾರದು. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಸಾಕು ನೋಡಿ, ನೂತನ ಆಕಾಶ ಮಂಡಲ ದೇವರು ಏನ್ ಮಾಡಿದ್ದಾನೆ, ಸಿದ್ಧ ಮಾಡಿಟ್ಟಿದ್ದಾನೆ ಪ್ರಿಯರೇ. ಈಗ ಇರುವಂತೆ ಈ ಭೂಮಿ ಆಕಾಶಗಳು ಪರಿಪೂರ್ಣವಾಗಿ ಕಾಣದೆ ಲಯವಾಗಿ ಹೋಗುವುದಕ್ಕಿದೆ. ಪ್ರಕಟಣೆ 20ನೇ ಅಧ್ಯಾಯ 11ನೇ ವಾಕ್ಯ ಓದುವಾಗ ಗೊತ್ತಾಗ್ತದೆ, ಬೇಕಾದ್ರೆ ಓದಿಕೊಳ್ಬಹುದು. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗೆ ಆದವು. ಭೂಮಿ ಆಕಾಶಗಳು ಆತನ ಎದುರಿನಿಂದ ಓಡಿ ಹೋಗಿ ಕಾಣಿಸದ ಹಾಗೆ ಆದವು. ನಾವು ರೆವಲ್ಯೂಷನ್ 21:1 ಓದ್ತೇವೆ, ಹೊಸ ಭೂಮಿ ಹೊಸ ಆಕಾಶ. ಓದಿ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರ ಇಲ್ಲ. ಹಾಗಾದ್ರೆ ಈ ದೇವರ ವಾಗ್ದಾನ ಇದೆಯಲ್ಲ ಪ್ರಿಯರೇ, ಈ ವಾಗ್ದಾನ ನಂಬಬೇಕು. ಯೋಹನ 14:1-3 ಯೇಸು ಏನು ಹೇಳಿದ್ದಾನೆ, ನೀವು ಕಳವಳಗೊಳ್ಳದಿರಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡಿ, ನನ್ನಲ್ಲಿ ನಂಬಿಕೆ ಇಡ್ರಿ. ನನ್ನ ತಂದೆ ಮನೆ ಅನೇಕ ಬಿಡಾರಗಳಿವೆ, ನಾನು ಹೋಗಿ ನಿಮಗೆ ಸ್ಥಳ ಸಿದ್ಧ ಮಾಡ್ತೇನೆ, ತಿರುಗಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕೆ ನಾನಿರುವಲ್ಲಿ ನೀವು ಇರಬೇಕೆಂಬುದಾಗಿ. ಇದು ಕೂಡ ವಾಗ್ದಾನವಾಗಿದೆ ಪ್ರಿಯರೇ. ಹಾಗಾದರೆ ದೇವರ ವಾಗ್ದಾನವನ್ನು ನಂಬುವವರಾಗಿರಬೇಕು ನಾವು. ಇನ್ನೊಂದು ವಾಕ್ಯ ಓದಿ, ಇಬ್ರಿಯ ಪುಸ್ತಕ 6:12 ವಾಕ್ಯ, ಇಬ್ರು 6:12. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಹಾಗಾದ್ರೆ ವಾಗ್ದಾನವನ್ನು ನಂಬಿ ಆ ಫಲಕ್ಕೋಸ್ಕರ ಕಾಯುವಂಥದ್ದು ಅದು 31ನೇ ಸಿದ್ಧತೆಯಾಗಿದೆ ಪ್ರಿಯರೇ. ದೇವರ ವಾಗ್ದಾನಗಳ ಮೇಲೆ ಪೂರ್ಣವಾಗಿ ಭರವಸೆ ಇಡುವಂಥದ್ದು, ನಂಬಿಕೆ ಇಡುವಂಥದ್ದಾಗಿದೆ ಪ್ರಿಯರೇ. ಓಕೆ, 32ನೇದಾಗಿ ಕಂಟಿನ್ಯೂ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಎಲ್ಲಿ? ಹೊಸ ಭೂಮಿ ಹೊಸ ಆಕಾಶದಲ್ಲಿ. ಮುಂದಿನ ವಾಕ್ಯ ಓದಿ. ಆದ ಕಾರಣ ಪ್ರಿಯರೇ ನೀವು ಇವುಗಳನ್ನು ಎದುರು ನೋಡುವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ. ಮೊದಲನಾಗಿ ಶಾಂತರಾಗಿ ಆತನ ಎದುರಿನಲ್ಲಿ ನಾವು ಇರಬೇಕು. ಶಾಂತತೆಯಿಂದ ಏನೇ ಪರಿಸ್ಥಿತಿ ಬರಲಿ, ಏನೇ ಸಮಸ್ಯೆಗಳು ಬರಲಿ, ಸುತ್ತಮುತ್ತಲು ಏನೇ ನಡೀತಿರಲಿ, ನಾವು ಶಾಂತತೆಯಿಂದ ನಾವು ಕಾಯಬೇಕು. ಪ್ರೈಸ್ ಗಾಡ್. ಕೊಲೊಸ್ಸೆ 3:13 ಹೇಳ್ತದೆ, ಕ್ರಿಸ್ತನ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡಲಿ ಎಂಬುದಾಗಿ ಹೇಳ್ತಾ ಇದೆ. ಅಲ್ಲಲ್ಲೂಯ್ಯ. ಕ್ರಿಸ್ತನ ಸಮಾಧಾನವು 3:15 ಓದಿ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಸಾಕು. ಅಂದ್ರೆ ಶಾಂತತೆಯೊಂದಿಗೆ ನಾವು ಕಾಯಬೇಕು ಆತನ ಬರೋಣಕ್ಕೋಸ್ಕರವಾಗಿ. ಏನೇ ಸಂಭವಿಸಲಿ ಕಳವಳ ಪಡುವ ಅವಶ್ಯಕತೆ ಇಲ್ಲ, ಬೆಚ್ಚಿ ಬೀಳುವ ಅವಶ್ಯಕತೆ ಇಲ್ಲ, ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ಹೀಗೆ ಆಗ್ತದಂತೆ, ಹೀಗೆ ಬಿರುಗಾಳಿ ಬರ್ತದಂತೆ, ತುಫಾನ್ ಬರ್ತದಂತೆ, ಭೂಕಂಪ ಬರ್ತದಂತೆ. ಅಲ್ಲಿ ಹಾಗೆ ಈ ಕೇರಳದಲ್ಲಿ ಒಂದು ನ್ಯೂಸ್ ಸಿಕ್ಕಿತ್ತು ನನಗೆ, ಏನಂದರೆ ಬೆಂಕಿಯ ಮಳೆ ಬಿತ್ತಂತೆ. ಅಲ್ಲಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಎಂಬುದಾಗಿ ಕೇಳಲ್ಪಟ್ಟೆ ನಾನು. ಬೆಂಕಿಯ ಮಳೆ ಅಲ್ಲಿ ಇಲ್ಲಿ ನಡೆಯುವಂಥದ್ದನ್ನು ನೋಡಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಕೀರ್ತನೆ 46ನೇ ಅಧ್ಯಾಯ 1ನೇ ವಾಕ್ಯದಿಂದ 3 ವಾಕ್ಯದವರೆಗೆ ಓದುವ, ಅಥವಾ ಕೋವಿಡ್-19 ಇಷ್ಟು ಜನ ಸತ್ತು ಹೋದ್ರು, ಅಲ್ಲಿ ಸತ್ರು, ಇಲ್ಲಿ ಸತ್ರು ಎಂಬುದಾಗಿ ಕೆಲವರು ಹೇಳ್ತಾರೆ, ಭಯಪಡ್ತಾರೆ. ಅಯ್ಯೋ ಅವ್ರು ಸತ್ರಂತೆ, ನನಗೇನು ಸಂಭವಿಸ್ತದೆ, ನಾನು ಸಾಯ್ತೇನಾ, ಈ ರೀತಿಯಲ್ಲಿ ಕೆಲವರು ಭಯಪಡುವವರು ಇರ್ತಾರೆ. ಓದಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಭೂಮಿ ಮಾರ್ಪಡ್ಲಿ, ಬೆಟ್ಟಗಳು ಸಮುದ್ರದಲ್ಲಿ ಬಿದ್ದು ಹೋಗಲಿ,
ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಒಂದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಕ್ಕಟ್ಟಿನಲ್ಲಿ ಆತನು ವಿಶೇಷ ಸಹಾಯಕನಾಗಿದ್ದ. ಅದನ್ನು ಚೆನ್ನಾಗಿ ನಾವು ಈ ವಾಕ್ಯ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಎಂಥ ಇಕ್ಕಟ್ಟಿನ ಸಮಯದಲ್ಲಿಯೂ ನಮ್ಮ ಮುಖ ಕ್ರಿಸ್ತನ ಮುಖವನ್ನು ನೋಡುವುದಾಗಿರಬೇಕು. ನಮ್ಮ ಕಣ್ಣುಗಳು ಆತನನ್ನು ದೃಷ್ಟಿಸುವವರಾಗಿರಬೇಕು. ಆವಾಗ ಭಯಪಡುವುದಿಲ್ಲ, ಶಾಂತತೆಯಿಂದ ಎಲ್ಲ ಸಮಯದಲ್ಲೂ ಇರುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, 33ನೇದಾಗಿ ಮುಂದೆ ಓದಿ 2 ಪೇತ್ರ 3. ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ 34ನೇ ವಿಷಯ ಏನಾಗಿದೆ? ಆತನ ಎದುರಿನಲ್ಲಿ ನಿರ್ಮಲರಾಗಿ ನಾವು ಇರಬೇಕು. ಅದು 34ನೇ ಸಿದ್ಧತೆ ಆಗಿದೆ ಪ್ರಿಯರೇ. ಆತನ ದೃಷ್ಟಿಯಲ್ಲಿ ನಿರ್ಮಲರಾಗಿ ನಾವು ಜೀವಿಸುವಂಥದ್ದಾಗಿ. ಉದಾಹರಣೆಗೆ ಆದಿಕಾಂಡ 17:1ನೇ ವಾಕ್ಯದಲ್ಲಿ ದೇವರು ಅಬ್ರಾಹ್ಮನಿಗೆ ಕಾಣಿಸಿಕೊಂಡು ಹೇಳ್ತಾ ಇದ್ದಾನೆ, ನಾನು ಸರ್ವಶಕ್ತನಾದ ದೇವರು, ನನ್ನ ದೃಷ್ಟಿಗೆ ದೋಷವಿಲ್ಲದವನಾಗಿ ನಡ್ಕೋ ಎಂಬುದಾಗಿ ಅವನು ಎಚ್ಚರಿಸುವುದನ್ನು ಕಾಣುತ್ತೆ. ಕಾರಣ ಏನು ಗೊತ್ತುಂಟ? 13ನೇ ಅಧ್ಯಾಯದಲ್ಲಿ ತನ್ನ ಹೆಂಡತಿಯ ಮಾತನ್ನು ಕೇಳಿ ಅವನು ಏನು ಮಾಡ್ತಾನೆ, ವಾಗ್ದಾನ ದೇವ್ರದ್ದು ಇದ್ದರೂ ಕೂಡ ಹಾಗರೊಂದಿಗೆ ಕೂಡಿ ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಇಷ್ಮಾಯಲನ್ನು ಹೊಂದುವಂಥದ್ದನ್ನು ನೋಡ್ತೇವೆ ನಾವು. ಹಾಗರನನ್ನು ಗರ್ಭಿಣಿ ಆಗುವುದನ್ನು ನೋಡ್ತೇವೆ. ಇದು ಒಂದು ರೀತಿಯಾಗಿ ದೇವರ ವಾಗ್ದಾನವನ್ನಿದ ಮೇಲೆ ಅಪನಂಬಿಕೆ ಮಾಡಿದ ಹಾಗೆ. ಅದ ನಂತರ ದೇವರು ಕೆಲವು ವರ್ಷಗಳ ನಂತರ ಅವನಿಗೆ ದರ್ಶನ ಕೊಡುವಂಥದ್ದು. ಅದಂತ ದೇವರು ಕೆಲವು ವರ್ಷ ಅವನಿಗೆ ದರ್ಶನ ಕೊಡಲಿಲ್ಲ. ಕೊನೆಗೆ ದೇವರು ದರ್ಶನ ಕೊಟ್ಟು ಏನು ಹೇಳ್ತಾ ಇದ್ದಾನೆ, ನಾನು ಸರ್ವಶಕ್ತನಾದ ದೇವರು, ನನಗೇನು ಮಾಡಲಿಕ್ಕೆ ಸಾಧ್ಯ ಉಂಟು, ನಾನು ಸರ್ವಶಕ್ತನು, ನನ್ನನ್ನು ನೀನು ನಂಬಬೇಕು, ನನ್ನ ಮುಂದೆ ನೀನು ದೋಷವಿಲ್ಲದವನು ನಡ್ಕೋಬೇಕೆಂಬುದಾಗಿ ಆತನ ಎಚ್ಚರಿಸುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ. ನಿರ್ಮಲರಾಗಿ, ದೇವರ ದೃಷ್ಟಿಗೆ ನಾವು ಈ ಭೂಮಿಯಲ್ಲಿ ನಿರ್ಮಲರಾಗಿ ನಾವು ಜೀವಿಸಬೇಕು. ಲೋಕದ ನಟನೆಗಾಗಿ ಅಲ್ಲ, ಜನರ ಮುಂದೆ ಅಲ್ಲ, ದೇವರ ಮುಂದೆ ನಿರ್ಮಲರಾಗಿ ನಾವು ಜೀವಿಸಬೇಕು ಪ್ರಿಯರೇ. ಅದು 34ನೇ ಸಿದ್ಧತೆ ಆಗಿದೆ. ಮುಂದೆ ಓದೋ 35ನೇದಾಗಿ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ 35ನೇ ವಾಕ್ಯ ಹೇಳ್ತದೆ, ನಿರ್ದೋಷಿಗಳಾಗಿ ನಾವು ಕಾಣಲ್ಪಡಬೇಕು. ಈ ಲೋಕದಲ್ಲಿ ಯಾವುದೇ ರೀತಿಯ ದೋಷ ನಮ್ಮ ಜೀವಿತದಲ್ಲಿ ಬರದ ಹಾಗೆ, ಯಾವುದೇ ದೋಷದಲ್ಲಿ ಸಿಕ್ಕಿಕೊಳ್ಳದ ಹಾಗೆ ನಿರ್ದೋಷಿಗಳಾಗಿ. ಪೌಲನ ಮನಸ್ಸಾಕ್ಷಿಯ ಕುರಿತಾಗಿ ಅನೇಕ ಕಡೆಗಳಲ್ಲಿ ಆತನು ಹೇಳ್ತಾ ಇದ್ದಾನೆ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಇಲ್ಲ ಎಂಬುದು 23:1 ಅಪೊಸ್ತಲಗೀತೆ ಓದುವ. ಆಗ ಪೌಲನು ಹಿರೀ ಸಭೆಯನ್ನು ದೃಷ್ಟಿಸಿ ಸಹೋದರರೇ, ನಾನು ಈ ದಿನದವರೆಗೂ ಒಳ್ಳೆ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ ಎಂದನು. 24:16 ಕೂಡ ಓದಿ ಅಪೊಸ್ತಲಗೀತೆ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ನಿರ್ದೋಷಿಗಳಾಗಿ ಈ ಲೋಕದಲ್ಲಿ ಜನರ ದೃಷ್ಟಿಯಲ್ಲಿ ಅಲ್ಲ, ಜನರ ದೃಷ್ಟಿಯಲ್ಲಿ ಬೇಕಾದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೆ ನಿರ್ದೋಷ ಕಾಣಿಸಬಹುದು. ಕಾರಣ ಜನರು ಅನೇಕರು ಹೊರಗಡೆ ನೋಡುವಂಥದ್ದು. ಆದರೆ ಒಂದು ಸಾಮೇಲೆ 16:7 ಹೇಳ್ತದೆ, ದೇವರ ಮನುಷ್ಯನಾಗೆ ಹೊರಗೆ ನೋಡುವನಲ್ಲ, ಆತನ ಒಳಗೆ ಹೃದಯ ನೋಡುವನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ದೇವರ ದೃಷ್ಟಿಗೆ ನಾವು ನಿರ್ದೋಷಿಗಳಾಗಿ ನಾವು ಕಾಣಲ್ಪಡಬೇಕು ಪ್ರಿಯರೇ. ಆ ರೀತಿಯದ್ದು 35ನೇ ಸಿದ್ಧತೆ ಆಗಿದೆ ಪ್ರಿಯರೇ. ಮುಂದೆ ಆಯ್ತಲ್ಲದು ಮುಗೀತು. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯಕ್ಕೆ ಬರುವ 1 ಯೋಹನ್ನ 2:28 1 John 2:28. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಆತನ ಆಗಮನದಲ್ಲಿ ನಾವು ನಾಚಿಕೆ ಪಡದ ಹಾಗೆ ಆತನ ಧೈರ್ಯ ನಿಲ್ಲುವುದಕ್ಕಾಗಿ ಏನ್ ಮಾಡಬೇಕು, ಆತನೊಂದಿಗೆ ನೆಲೆಗೊಂಡಿರಬೇಕು. ಇದು 36ನೇ ಸಿದ್ಧತೆ ಆಗಿದೆ ಪ್ರಿಯರೇ. ಅಲ್ಲಲ್ಲಿಯ ಕ್ರಿಸ್ತನಲ್ಲಿ ನಾವು ನೆಲೆಗೊಂಡ ಜೀವಿತವನ್ನು ಈ ಲೋಕದ ಜೀವಿಸುವರಾಗಿರಬೇಕು. ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ ಯೋಹನ್ನ 15:7 ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ನೀವು ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದೆಂಬುದಾಗಿ ಯೇಸುಸ್ವಾಮಿ ವಾಗ್ದಾನ ಮಾಡಿದ್ದಾನಲ್ಲಲ್ಲಿ ಪ್ರಿಯರೇ. ಅದೇ ರೀತಿಯಲ್ಲಿ ಕ್ರಿಸ್ತನೊಂದಿಗೆ ಯಾವಾಗ ನೆಲೆಗೊಂಡಂಥ ಜೀವಿತ ಜೀವಿಸಬೇಕು. 2 ಕೊರಿಂಥ 13ನೇ ಅಧ್ಯಾಯ 5-6 ವಾಕ್ಯ ಓದುವಾಗ ಪೌಲನು ಹೇಳ್ತಾನೆ,
ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ನಿಮ್ಮನ್ನು ಚೆನ್ನಾಗಿ ತಿಳ್ಕೊಳ್ಳಿರಿ. ಏನು ಕ್ರಿಸ್ತ ನಿಮ್ಮಲ್ಲಿ ಓದಿ 5-6 ವಾಕ್ಯ. 2 Corinthians 13. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಪರೀಕ್ಷಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗುವುದಕ್ಕಾಗಿ ನಿರೀಕ್ಷಿಸುತ್ತೇವೆ. ನೋಡಿ, ಲವೋದಿಕೆ ಸಭೆ ಯೇಸು ಕ್ರಿಸ್ತನನ್ನು ಹೊರಗಡೆ ಇಟ್ಟುಕೊಂಡಿತ್ತೆಂಬುದಾಗಿ ನೋಡ್ತೇವೆ. ದೇವರೊಟ್ಟಿಗೆ ಅನ್ಯೋನ್ಯವಾಗಿ ದೇವರನ್ನೇ ಎಲ್ಲೇ ಇದ್ರೂ ಕೂಡ, ಯಾವ ದೇಶದಲ್ಲಿದ್ದರೂ ಕೂಡ, ಎಷ್ಟೋ ಜನ ಹೇಳುವಂಥದ್ದನ್ನು ಕೇಳಲ್ಪಟ್ಟಿದ್ದೇನೆ ನಾನು. ಸೌದಿಯಲ್ಲಿರುವಂಥ ಎಷ್ಟೋ ಜನ ಹೇಳಿದ್ದಾರೆ, ಆ ಕಮ್ಯುನಿಸ್ಟ್ ದೇಶದಲ್ಲಿ ಕೂಡ ಅವರಿಗೆ ಸಭಾ ಅನ್ಯೋನ್ಯತೆ ಭಾರಿ ಕಡಿಮೆ ಸಿಗುವಂಥದ್ದು, ವಿಶ್ವಾಸಿಗಳ ಅನ್ಯೋನ್ಯತೆ ಸಿಗುವಂಥ ಭಾರಿ ಕಡಿಮೆ. ಆದರೂ ಯಾವ ಸ್ಥಳದಲ್ಲಿ ಅವರು ಇದ್ದರೂ ಕೂಡ, ಆರಾಧನೆ ಅವರಿಗೆ ಸಿಗದಿದ್ದರೂ ಕೂಡ ಅವರು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯವಾಗಿ ಅವರು ಜೀವಿಸುತ್ತಾರೆ ಪ್ರಿಯರೇ. ಕ್ರಿಸ್ತನೊಂದಿಗೆ ನೆಲೆಗೊಂಡಂಥ ಒಂದು ಜೀವಿತವನ್ನು ಅವರು ಜೀವಿಸ್ತಾರೆ ಪ್ರಿಯರೇ. ಅಲ್ಲಲುಯ್ಯ, ಅವರು ಒಳ್ಳೆಯ ವಿಶ್ವಾಸಿಗಳಾಗಿ ಜೀವಿಸ್ತಾರೆ. ಪವಿತ್ರವಾದ ಜೀವಿತವನ್ನು ಅವರು ಸಭಾ ಅನ್ಯೋನ್ಯತೆ ಇಲ್ಲದಿದ್ದರೂ ಕೂಡ ಜೀವಿಸುವಂಥದ್ದು ನಾನು ಕಂಡಿದ್ದೇನೆ ಪ್ರಿಯರೇ. ಹಾಗಾದರೆ ನಾವು ಕ್ರಿಸ್ತನಲ್ಲಿ ಎಲ್ಲ ಸಮಯದಲ್ಲಿಯೂ ನೆಲೆಗೊಂಡಿರುವಂಥದ್ದು ನಮ್ಮದು 36ನೇ ಸಿದ್ಧತೆ ಆಗಿದೆ. 37ನೇ ಸಿದ್ಧತೆ 1 Yohana 3:1-3 ವಾಕ್ಯ ಓದುವ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವುದು ಯಾವಾಗ? ರಾಪ್ಚರ್ ಟೈಮ್ ಅಲ್ಲ, ಎತ್ತಲ್ಪಡುವ ಸಮಯ. ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ಹಾಗಾದ್ರೆ 32 ನಾವು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ನಮ್ಮನ್ನು ಶುದ್ಧವಾಗಿಟ್ಟುಕೊಂಡಿರಬೇಕು. ಅಲ್ಲಯ್ಯ, 1 Yohana 1:7 ಏನು ಹೇಳ್ತದೆ ಪ್ರಿಯರೇ? ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನ ನಡೆದರೆ ಮಾತ್ರ ಆತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡ್ತಾ. ಸಿಕ್ಕಿದ್ರೆ ಓದಿ ವಾಕ್ಯವನ್ನು. ಆದರೆ ಆತನು ಬೆಳಕಿನಲ್ಲಿರುವಂತೆ ನೋಡಿ, ಆತನು ಬೆಳಕಿನಲ್ಲಿದ್ದಾನೆ, ಕತ್ತಲಿಲ್ಲ ಆತನಲ್ಲಿ, ಪರಿಶುದ್ಧವಾದಿಯಲ್ಲಿ ಜೀವಿಸ್ತಾ ಇದ್ದಾನೆ. ಆತನು ಪರಿಶುದ್ಧನಾಗಿ ಹಬಕ್ಕೂಕ 1:13 ಹೇಳ್ತದೆ, ಕೇಡನ್ನು ನೋಡಲಾರಷ್ಟು ಅತಿ ಪವಿತ್ರ ದೃಷ್ಟಿಯುಳ್ಳವನು ನಾವು ಆರಾಧಿಸುವಂತ ದೇವರೆಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ನಾವು ಬೆಳಕಿನಲ್ಲಿ ನಡೆದರೆ ನಾವು ಬೆಳಕಿನ ನಡೆದರೆ ಮಾತ್ರ ನಾವು ಒಬ್ಬರ ಸಂಗಡಲೊಬ್ಬರು ಅಂದ್ರೆ ನಮಗೂ ದೇವರಿಗೂ ಒಬ್ಬರೊಬ್ಬ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಅನ್ಯೋನ್ಯತೆ ಇರೋದಕ್ಕೆ ಸಾಧ್ಯ. ಹೇಗೆ? ಆತನು ಬೆಳಕಿನಲ್ಲಿರುವಂತೆ ನಾವು ಕೂಡ ಬೆಳಕಿನ ನಡೆದ್ರೆ ಮಾತ್ರ ನಮಗೂ ದೇವರಿಗೊಂದು ಅನ್ಯೋನ್ಯತೆ ಉಂಟಾಗುತ್ತದೆ, ಅನ್ಯೋನ್ಯತೆ ನಿಲ್ಲುವುದಕ್ಕೆ ಸಾಧ್ಯ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 9ನೇ ವಾಕ್ಯ ಓದಿ, ನಿನ್ನೆ ಕೂಡ ಓದಿದ್ದೇವೆ ನಾವು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನೋಡಿ, ಪ್ರತಿದಿನ ನಮ್ಮನ್ನು ಆತ್ಮಿಕವಾಗಿ ಶುದ್ಧೀಕರಿಸುವಂತ ಕೆಲವು ಸಂಗತಿಗಳು ಉಂಟು. ಒಂದು, ಯೇಸು ಕ್ರಿಸ್ತನ ರಕ್ತ. 1 Yohana 1:7 ವಾಕ್ಯ ಪ್ರಿಯರೇ. ಎರಡನೇದಾಗಿ 1 Corinthians 6:11 ಪ್ರಕಾರವಾಗಿ ಯೇಸು ಕ್ರಿಸ್ತನ ಹೆಸರಾಗಿದೆ. ಮೂರನೇದಾಗಿ
ಯೋಹನ್ನನ ಸುವಾರ್ತೆ 15:1-3 ವಾಕ್ಯ ಪ್ರಕಾರವಾಗಿ ದೇವರ ವಾಕ್ಯವು ದಿನವೂ ನಮ್ಮನ್ನು ಏನು ಮಾಡ್ತದಂತೆ? ಶುದ್ಧಿ ಮಾಡ್ತದೆ. 4ನೇದಾಗಿ ಎಫೆಸ 5:27 ಉಪದೇಶ, ವಾಕ್ಯದ ಉಪದೇಶ ನಮ್ಮನ್ನು ಆತ್ಮಿಕವಾಗಿ ಪ್ರತಿದಿನ ಏನು ಮಾಡ್ತದಂತೆ? ಅದು ಶುದ್ಧಿ ಮಾಡ್ತದೆ ಎಂಬುದಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಪ್ರತಿದಿನ ನಮ್ಮ ಶುದ್ಧೀಕರಣಕ್ಕೆ ಕೊಡೋಣ ಮತ್ತು ಆತನ ಬರೋಣಕ್ಕಾಗಿ ನಾವೆಲ್ಲ ಸಿದ್ಧವಾಗೋಣ ಪ್ರಿಯರೇ. ಸಮಯ ದಾಟಿದೆ ಪ್ರಿಯರೇ. ನಾಳೆಯಿಂದ ಇನ್ನೊಂದು ವಿಷಯಕ್ಕೆ ಹೋಗ್ತಾನೆ. 37 ವಿಷಯಗಳನ್ನು ಕ್ರಿಸ್ತನ ಇನ್ನೂ ವಿಷಯಗಳು ಉಂಟು ಹೇಳುವುದಾದರೆ. ಒಂದು ಪ್ರಕಟಣೆ 3:3 ಕೂಡ ನಾವು ನೋಡ್ತೇವೆ. ಪ್ರಕಟಣೆ 16-15 ಅನೇಕ ವಿಷಯಗಳುಂಟು. ಆದರೆ ನಾನು ಈ ಬರೋಣಕ್ಕಿಂತ ಮುಂಚೆ ನಾವು ಯಾವ ರೀತಿ ಸಿದ್ಧಪಡಿಸ್ಕೊಳ್ಳೋ ಕೆಲವೊಂದು ವಿಚಾರಗಳನ್ನು ಮಾತ್ರ 37 ವಿಚಾರಗಳನ್ನು ಮಾತ್ರ ನಿಮ್ಮೊಟ್ಟಿಗೆ ನನಗೆ ಮಾತಾಡಲಿಕ್ಕೆ ಸಾಧ್ಯವಾಯಿತು. ನಾಳೆಯಿಂದ ಬೇರೆ ಕರ್ತನ ದಿನದ ಕುರಿತಾಗಿ ನಾವು ಧ್ಯಾನ ಮಾಡಿ ಮುಂದಕ್ಕೆ ಹೋಗೋಣ. ಯಾಕಂದರೆ 15 ಪ್ರಕಟಣೆ ಪುಸ್ತಕ 15 ಅಧ್ಯಾಯ ಈಗಾಗಲೇ ಮುಗಿಸಿದ್ದೇವೆ. 16ನೇ ಅಧ್ಯಾಯದಲ್ಲಿ ಬಂದು ನಿಂತಿದ್ದೇವೆ. ಅದು ಕೂಡ ಕೊನೆಯ 7 ಉಪದ್ರವಗಳು, 7 ಪಾತ್ರಗಳ ಉಪದ್ರವಗಳು ಮಾತಾಡಲಿಕ್ಕೆ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ಸಿದ್ಧಪಡಿಸಿಕೊಂಡು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ನನ್ನ ವಾರ್ತೆ ಕೇಳುವಂಥ ಎಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನಪ್ಪ. ಪ್ರತಿಯೊಬ್ಬರನ್ನು ಬಲಪಡಿಸಿ ದೃಢಪಡಿಸಿ ನೆಲೆ ನಿಲ್ಲಿಸಬೇಕು ಕೇಳ್ಕೊಳ್ತೇನಪ್ಪ. ಯಾರ ಜೀವಿತದಲ್ಲಿ ಆತ್ಮಿಕವಾದ ಹಿಂಜಾರಿಕೆ ಬಂದಿರುವುದಾದರೆ ಅವರೆಲ್ಲರನ್ನು ಶ್ರಮಿಸಬೇಕಾಗಿ, ಅವರೆಲ್ಲ ಕಣ್ಣೀರನ್ನು ಒರೆಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತೇನೆ ಸ್ವಾಮಿ. ಪ್ರತಿಯೊಬ್ಬರನ್ನು ಬಲ ಮಾತ್ರವಲ್ಲ, ನಿನ್ನ ರಾಷ್ಟ್ರ ಪೌರ್ಣಕ್ಕಾಗಿ ಎಲ್ಲರನ್ನು ಕರ್ತನೆ ಸಿದ್ಧಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತೇನೆ ಸ್ವಾಮಿ. ಅಪ್ಪ, ಅದೇ ರೀತಿಯಲ್ಲಿ ಕರ್ತನೆ ಪ್ರತಿಯೊಬ್ಬರ ಬಲ ಕರ್ತನೆ ಕೆಲಸ ಕಾರ್ಯಗಳೆಲ್ಲವನ್ನು ಆಶೀರ್ವಾದ ಮಾಡು. ಯಾರೊಬ್ಬರು ಕುಗ್ಗಿ ಹೋಗಬಾರ್ದು, ನಿರಾಶರಾಗಿ ಹೋಗಬಾರ್ದಪ್ಪ. ಅಪ್ಪ, ಮಾತ್ರವಲ್ಲ, ಯಾರೆಲ್ಲ ರಕ್ಷಣೆ ಹೊಂದಿ ದೀಕ್ಷೆ ತೆಗೆದುಕೊಳ್ಳಿಲ್ಲ ಅವರೆಲ್ಲರೂ ರಕ್ಷಣೆ ದೀಕ್ಷೆ ತೆಗೆದುಕೊಂಡು ಸತ್ಯಕ್ಕಾಗಿ ನಿಲ್ಲುವಾಗಿ ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ಕೃಪೆ ಮಾಡಬೇಕಾದ ಕರ್ತನೆ ಕೇಳಿಕೊಳ್ತೇನೆ. ಮಾನವನ್ನು ಮಹಿಮೆಯನ್ನು ನಿನಗೆ ಮಾತು ಸಲ್ಲಿಸುತ್ತೇನೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದವರೇ. ಆಮೆನ್. God bless you all. Praise the Lord Jesus Christ.